ಪ್ರೀಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ನಾವೆಲ್ಲರೂ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಕುಟುಂಬದಲ್ಲಿ ಜೀವಿಸ್ತಾ ಇದ್ದೇವೆ, ನಾವಿರುವಂತಹ ಎಲ್ಲ ಪರಿಸರದಲ್ಲಿ ನೆರೆಯವರ ಮಧ್ಯೆ ನಾವು ಜೀವಿಸ್ತಾ ಇದ್ದೇವೆ. ನಾವೆಲ್ಲರೂ ಹೇಳ್ತೇವೆ, ನಾನೆಲ್ಲರನ್ನು ಪ್ರೀತಿಸ್ತೇನೆ, ನನಗೆ ಯಾರ ಮೇಲೂ ಕೋಪವಿಲ್ಲ, ಸಿಟ್ಟು ಇಲ್ಲ, ಸಿಡುಕು ಇಲ್ಲ ಎಂಬುದಾಗಿ ನಾವೆಲ್ಲರೂ ಮಾತನಾಡುತ್ತೇವೆ. ಒಂದು ಫಿಲಾಸಫಿ ಎಂಬುದಾಗಿ ಹೇಳ್ತಾರೆ ಅದನ್ನು ಮಾತಿನಲ್ಲಿ ಹೇಳುವಾಗ. ಹಾಗೂ ಮತ್ತೆ ಹೇಳ್ತೇವೆ, ನಾನು ತುಂಬಾ ಒಳ್ಳೆಯವಳಪ್ಪ, ನಾನು ತುಂಬಾ ಒಳ್ಳೆಯವನಪ್ಪ ಹೇಳ್ತಾರೆ ಅಲ್ವಾ. ನಾನು ಸಹ ಹೇಳುದುಂಟು, ಇಲ್ಲಪ್ಪ ನನ್ನಲ್ಲಿ ಒಳ್ಳೆತನ, ನಾನು ಒಳ್ಳೆಯವನು ನಾವು ಹೇಳ್ತೇವೆ. ಇನ್ನು ಕೆಲವು ಸಾರಿ ನಾವು ನೋಡ್ತೇವೆ, ಇಲ್ಲಪ್ಪ ತುಂಬಾ ಶಕ್ತವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ, ತುಂಬಾ ಶಕ್ತಿಯಿಂದ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಮ್ಮನ್ನು ನಾವು ಪ್ರಕಟಿಸ್ತೇವೆ. ಅಥವಾ ಒಂದು ಸೇವೆ ಮಾಡಬೇಕಾದ್ರೂ ಅಷ್ಟೇನೆ, ನಮ್ಮ ಸೇವೆನ ಎಲ್ಲರೂ ನೋಡುವ ಹಾಗೆ, ಒಂದು ದಾನ ಕೊಡುವಾಗ, ಒಂದು ಊಟ ಕೊಡುವಾಗ, ಅಥವಾ ಯಾರಿಗಾದ್ರೊಂದು ಸಹಾಯ ಮಾಡುವಾಗ ಎಲ್ಲರೂ ನೋಡುವಂತೆ ಕೊಡುವುದನ್ನು ಸಹ ನಾವು ನೋಡುತ್ತೇವೆ. ಇದು ಪ್ರತಿಯೊಬ್ಬ ಮನುಷ್ಯನ ನ್ಯೂನ್ಯತೆಗಳು, ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬರುವಂತಹ ಕೆಲವು ನ್ಯೂನ್ಯತೆಗಳು. ಒಂದಲ್ಲ ಒಂದು ವಿಧದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಒಂದು ಬಲಹೀನತೆ ಇದ್ದೇ ಇರ್ತದೆ. ಅದು ಇಲ್ಲ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಪ್ರಿಯರೇ, ಈ ಮಧ್ಯಾಹ್ನದ 3:30 ಗಂಟೆ ಸಂದರ್ಭದಲ್ಲಿ ನಾವು ಈ ಸ್ವರ್ಗೀಯ ಮನಸ್ಸು ಶುಶ್ರೂಷೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಕುರಿತು ನಾವು ಧ್ಯಾನಿಸ್ತೇವೆ. ಹಲವಾರು ವರ್ಷಗಳಿಂದ ನಾವು ಧ್ಯಾನಿಸ್ತಾ ಇದ್ದೇವೆ, ಈಗಲೂ ಸಹ ನಾವು ಧ್ಯಾನಿಸ್ತೇವೆ. ಕೇಳುವ ಪ್ರತಿಯೊಬ್ಬರ ಕಿವಿಗಳು ದೇವರತ್ತ ತೆರೆಯಲ್ಪಡುತ್ತದೆ, ದೇವರ ವಾಕ್ಯದತ್ತ ತೆರೆಯಲ್ಪಡುತ್ತದೆ, ಹೊರತು ಮನುಷ್ಯನತ್ತ ಅಲ್ಲ. ಅಥವಾ ಶುಭ ಸಂದೇಶ ಸಾರುವನ್ನು ನನ್ನತ್ತ ತೆರೆಯಲ್ಪಡುವುದರಲ್ಲಿ ಏನೂ ಪ್ರಯೋಜನವಿಲ್ಲ, ಅದು ನಿಷ್ಪ್ರಯೋಜನ. ದೇವರ ವಾಕ್ಯವನ್ನು ಕೇಳುವಂತ ನೀವಾಗಲಿ ನಾನಾಗಲಿ ದೇವರತ್ತ ನನ್ನ ಕಿವಿಗಳನ್ನು ತೆರೆಯಬೇಕು. ಅದು ಹೇಗೆ? ಹಾಗೆಯೇ ನಾನು ದೇವರ ವಾಕ್ಯವನ್ನು ಆಲಿಸಬೇಕು. ದೇವರು ನನ್ನೊಡನೆ ಮಾತನಾಡುವ ಸಮಯ, ದೇವರು ನನ್ನೊಡನೆ ಒಂದು ಸಂಬಂಧ, ದೇವರೊಡನೆ ನಾನು ಒಂದು ಸಂಬಂಧವನ್ನ ಬೆಳೆಸಿಕೊಳ್ಳುವ ಸಮಯ. ಈ ಒಂದು ಸಮಯವನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಈ ಒಂದು ಸಮಯ ದೇವರು ನನ್ನನ್ನು ಮಾರ್ಪಡಿಸುವುದಕ್ಕಾಗಿಯೋ, ಅಥವಾ ನನ್ನನ್ನ ಅವರಲ್ಲಿ ಇರಿಸಿಕೊಳ್ಳುವುದಕ್ಕಾಗಿಯೋ, ಅಥವಾ ನಾನು ಅವರಂತಾಗಬೇಕೆಂಬುದಕ್ಕಾಗಿಯೋ, ಅಥವಾ ನಾನು ಮತ್ತೊಬ್ಬರಿಗೆ ದೇವರ ಸಾಮ್ರಾಜ್ಯವನ್ನು ಸಾರಬೇಕೆಂಬುದಕ್ಕಾಗಿಯೋ ನಾನು ದೇವರ ವಾಕ್ಯವನ್ನು ಆಲಿಸಬೇಕೆಂಬುದು ದೇವರ ಇಚ್ಛೆ, ಬೇರೆ ಏನೂ ಇಲ್ಲ. ಇಲ್ಲಿ ನಾವು ದೇವರನ್ನ ಕಾಣಬೇಕು. ಪರಿಹಾಸ್ಯ ಮಾಡೋರು ಪರಿಹಾಸ್ಯ ಮಾಡಲಿ, ತೊಂದರೆ ಇಲ್ಲ. ಟೀಕೆ ಮಾಡೋರು ಟೀಕೆ ಮಾಡಲಿ, ತೊಂದರೆ ಇಲ್ಲ. ಆದರೆ ನಾನು ನನ್ನ ಕಿವಿಗಳನ್ನು ತೆರೆಯಬೇಕು, ನನ್ನ ದೇವರ ಸಾಮ್ರಾಜ್ಯವನ್ನ ನಾನು ಧ್ಯಾನಿಸುವುದಕ್ಕಾಗಿ. ಪ್ರಿಯ ನೋಡಿ, ಎಷ್ಟೋ ಜನ ವಾಕ್ಯವನ್ನು ಕೇಳಿ ಬರ್ತಾರೆ. ಇಲ್ಲಿಂತೆಲ್ಲ ಎಲ್ಲ ಕಡೆ ಎಷ್ಟೋ ಸಾವಿರ ಲಕ್ಷಾಂತರ ಜನ ಶುಶ್ರೂಷಕರಿದ್ದಾರೆ. ಹಲವಾರು ಲಕ್ಷಾಂತರ ಜನ ಶುಶ್ರೂಷಕರಲ್ಲಿ ವಾಕ್ಯವನ್ನು ಕೇಳಿ ಹೋಗ್ತಾರೆ. ಒಬ್ಬರಿಗೆ ಒಬ್ಬೊಬ್ಬರು ಫೇವರೇಟ್ ಆಗ್ತಾರೆ, ಒಬ್ಬರನ್ನ ಹಿಂಬಾಲಿಸಿ ಹೋಗ್ತಾರೆ ವಾಕ್ಯವನ್ನು ಕೇಳೋದಕ್ಕಾಗಿ. ತಪ್ಪಲ್ಲ. ಕಾರಣ ಒಂದು ವಿಧದಲ್ಲಿ ಹೋಗುವಾಗ, ಜ್ಞಾನಾರ್ಜನೆ ನಮಗೆ ಸಿಕ್ಕುವಾಗ, ಆ ಜ್ಞಾನಾರ್ಜನೆಯ ಒಳ್ಳೆಯದೆಲ್ಲವನ್ನು ನಾವು ರಿಸೀವ್ ಮಾಡ್ಕೊಳ್ತಾ ನಮ್ಮಲ್ಲಿರುವ ಕೆಟ್ಟದನ್ನ ಬಿಟ್ಟು ಹೋಗ್ತಾ ಇರಬೇಕು. ಅಂತಹ ವಚನಗಳು ನಮ್ಮನ್ನ ಶುದ್ಧೀಕರಿಸ್ತದೆ. ನೇರವಾಗಿ ನಮ್ಮ ತಪ್ಪನ್ನು ತೋರಿಸುವಂತಹ ವಚನಗಳು ನಮ್ಮನ್ನು ಶುದ್ಧೀಕರಿಸ್ತದೆ.
ಪ್ರಿಯ ದೇವ ವಾಕ್ಯ ಅದಕ್ಕೆ ಹೇಳಿದ್ರು ನೋಡಿ, ದೇವರ ವಾಕ್ಯ ನಾ ಕೇಳ್ಬೇಕಾದ್ರೆ ಯಾವುದೇ ಒಂದು ಬ್ರದರ್ ಹೆಸರು ಹೇಳಿ ಅಥವಾ ಯಾವುದೇ ಒಂದು ಫಾದರ್ ಹೆಸರು ಹೇಳಿ ಅಥವಾ ನನ್ನ ಹೆಸರು ಹೇಳಿ ಹೇಳುವುದಲ್ಲ ದೇವರ ವಾಕ್ಯ, ಕೇಳುವುದಲ್ಲ ದೇವರ ವಾಕ್ಯ. ಅಲ್ಲಿ ನಾವು ಹೇಳ್ತೇವೆ ವರ್ಡ್ ಆಫ್ ಗಾಡ್ ಕೇಳಿದ್ರಾ, ಏನ್ ಹೇಳ್ತೇವೆ? ವರ್ಡ್ ಆಫ್ ಗಾಡ್ ಕೇಳಿದ್ರಾ, ಪ್ರಬೋಧನೆ ಕೇಳಿದ್ರೆ ವರ್ಡ್ ಆಫ್ ಗಾಡ್ ಅಂದ್ರೆ ನೋಡಿ ದೇವರ ವಾಕ್ಯವನ್ನು ಕೇಳಿದ್ರ ಎಂಬುದಾಗಿ ಪ್ರಶ್ನೆ ಬರುತ್ತದೆ, ಬೇರೆ ಏನು ಬರುವುದಿಲ್ಲ. ಪ್ರಿಯ, ನಾನು ಆಲಿಸುವುದು ದೇವರ ವಾಕ್ಯವನ್ನ, ನೀವು ಆಲಿಸಲಿಕ್ಕೆ ಹೋಗುವುದು ದೇವರ ವಾಕ್ಯವನ್ನ. ನಾವು ದೇವರ ವಾಕ್ಯವನ್ನ ಆಲಿಸಿ ಕಿವಿಗೊಡುವಾಗ ಆ ವಾಕ್ಯ ನಮ್ಮನ್ನ ಒಂದಲ್ಲ ಒಂದು ವಿಧದಲ್ಲಿ ನಮ್ಮನ್ನು ಶುದ್ಧೀಕರಿಸ್ತದೆ. ಅಥವಾ ಆ ವಾಕ್ಯವನ್ನ ತಿರಸ್ಕರಿಸುವಂತಹ ಸಂದರ್ಭಗಳು ಬರಬೇಕಾದ್ರೆ ನನಗೆ ಸಿಕ್ಕುವಂತಹ ವಾಕ್ಯದ ಮೌಲ್ಯಗಳು, ಆ ವಾಕ್ಯದಿಂದ ನನ್ನನ್ನು ಶುದ್ಧೀಕರಿಸುವಂತಹ ವಾಕ್ಯಗಳು ನನಗೆ ಸಿಕ್ಕುವುದಿಲ್ಲ. ಪ್ರತ್ಯೇಕವಾಗಿ ದೇವರು ವಾಕ್ಯವಾಗಿ ನಮ್ಮೊಡನೆ ಮಾತನಾಡುತ್ತಾರೆ. ಪ್ರಿಯ ಸಹೋದರನೇ ಸಹೋದರಿಯೇ, ಲೂಕನ ಶುಭ ಸಂದೇಶ 9ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳುವಾಗ 46ನೇ ವಚನಗಳನ್ನು ನಾವು ಧ್ಯಾನಿಸ್ತೇವೆ. ನೋಡಿ, ದೇವರ ಮುಂದೆ ಯಾರು ಅತ್ಯಲ್ಪನು? ನಾವು ಹೇಗೆ ಜೀವಿಸಬೇಕು? ನಾನು ಹೇಗೆ ವಿಶ್ವಾಸ ಇದ್ರೆ ನಾನು ಹೇಗಿರಬೇಕು? ಅವರು ಶುಶ್ರೂಷಕರಾಗ್ಬೋದು, ಯಾಜಕರಾಗ್ಬೋದು, ಸಭಾಪಾಲಕ ಆಗ್ಬೋದು, ಪಾಸ್ಟರ್ ಆಗ್ಬೋದು, ಮಧ್ಯಸ್ಥ ಪ್ರಾರ್ಥನಾ ತಂಡದಲ್ಲಿರ್ಬೋದು, ಶುಭ ಸಂದೇಶ ಸಾರೋರಿರ್ಬೋದು, ಯಾವುದೇ ವರದಾನಗಳನ್ನ ಪಡೆದುಕೊಂಡಿರ್ಬೋದು, ಹೇಗೆ ಇರಬಹುದು. ಆದರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ರಕ್ಷಕರಾದ ಪ್ರಭು ಯೇಸು ಏನು ಹೇಳ್ತಾ ಇದ್ದಾರೆ? ನಮಗೆ ಹೇಗೆ ಜೀವಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಮುಖ್ಯವಾದ ವಿಷಯ. ನಾವು ಕೇಳುವುದು ದೇವರ ವಾಕ್ಯವನ್ನೇ. ನೋಡಿ, ಓದುವಾಗಲೂ ಅಷ್ಟೇ ಪ್ರಭುವಿನ ವಾಕ್ಯ ಎಂಬುದಾಗಿ ಹೇಳ್ತೇವೆ, ದೇವರ ಶುಭ ಸಂದೇಶ ಎಂಬುದಾಗಿ ಹೇಳ್ತೇವೆ. ವಚನಗಳನ್ನು ಓದಬೇಕಾದ್ರೆ, ಶುಭ ಸಂದೇಶ ಓದಬೇಕಾದ್ರೆ ವಚನಕ್ಕೆ ಮುತ್ತಿಕ್ತೇವೆ, ದೇವರ ವಾಕ್ಯಕ್ಕೆ ಮುತ್ತಿಕ್ತೇವೆ. ಇದೆಲ್ಲ ಸುಲಭಕರವಾದದ್ದಲ್ಲ. ಅಥವಾ ಬೈಬಲ್ನ ಇಟ್ಟು ತಲೆಯ ಮೇಲೆ ಇಟ್ಟು ನಾವು ತಲೆಯಿಂದ ನಮಸ್ಕರಿಸುತ್ತೇವೆ. ದೇವರ ವಾಕ್ಯವನ್ನು ನಾನು ಹಿಂಬಾಲಿಸುವಾಗ ಆ ವಾಕ್ಯಗಳು ನಾನು ಕೇಳದಂತೆ ನನಗೆ ಹಲವಾರು ವಿಧದ ಪ್ರಲೋಭನೆಗಳು, ಪ್ರಚೋದನೆಗಳನ್ನು ಸೈತಾನ ತರ್ತಾನೆ. ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅತ್ಯಲ್ಪನೇ ಅತ್ಯುತ್ತಮನು, ಅತ್ಯಲ್ಪನು ಅತ್ಯುತ್ತಮನು. ವಾಕ್ಯ ಅಲ್ಲಿ ನಮಗೆ ಟೈಟಲ್ ಕೊಡ್ತಾರೆ, ಅತ್ಯಲ್ಪನೇ ಅತ್ಯಮೂಲ್ಯನು. ದೊಡ್ಡದಾಗಿರೋನಲ್ಲ ಅಮೂಲ್ಯನು, ಚಿಕ್ಕದಾಗಿ ರಾತ್ರಿ ಎಲ್ಲಾ ಶುಭ ಸಂದೇಶ ಕೇಳಿ, ಬೆಳಗ್ಗೆಲ್ಲಾ ಶುಭ ಸಂದೇಶ ಸಾರಿ, ಎಷ್ಟು ದಾಹ, ಎಷ್ಟು ಗಂಟ್ಲಿದೆ ಅಷ್ಟು ಕಿರಿಚಿ, ಅಥವಾ ಪಕ್ಕದ ಮನೆಯವ್ರನ್ನೆಲ್ಲ ಎಬ್ಬಿಸಿ, ಅಥವಾ ನನ್ನ ಮನೆಯವ್ರನ್ನೆಲ್ಲ ಮಲಗ್ಲಕ್ ಬಿಡದೆ ಕೂಗಾಡಿ ಕಿರ್ಚಾಡಿ, ನನ್ನಲ್ಲಿ ಆ ವಾಕ್ಯದ ತಿರುಳು, ಆ ವಾಕ್ಯದ ಶಕ್ತಿ ನನ್ನಲ್ಲಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಅಲ್ಲ. ಯೇಸು ಸ್ವಾಮಿ ಹೇಳ್ತಾರೆ 46ನೇ ವಚನದಲ್ಲಿ, 9ನೇ ಅಧ್ಯಾಯ ಲೂಕನ ಶುಭ ಸಂದೇಶದಲ್ಲಿ ಹೇಳ್ತಾರೆ, ಯಾರು ಶ್ರೇಷ್ಠರು? ಅಲ್ಲಿ ಶಿಷ್ಯರು ಇರ್ತಾರೆ. ಆ ಶಿಷ್ಯರ ಬಳಿ ಇರ್ಬೇಕಾದ್ರೆ, ಯೇಸು ಸ್ವಾಮಿ ಇರ್ಬೇಕಾದ್ರೆ ಶಿಷ್ಯರೆಲ್ಲ ಕೂಡಿರ್ತಾರೆ. 12 ಜನ ಶಿಷ್ಯರಿರ್ತಾರೆ. ಈ 12 ಜನ ಶಿಷ್ಯರಲ್ಲಿ ವಾದ ವಿವಾದ, ಯಾರು ಶ್ರೇಷ್ಠರು? ಮತ್ತಾಯ ಒಂದು ಕಡೆ ಹೇಳ್ತಾನೆ, ನಾನು ಶ್ರೇಷ್ಠ. ಹೌದಾ? ಪೇತ್ರ ಹೇಳ್ತಾನೆ, ನಾನು ಶ್ರೇಷ್ಠ. ತದ್ದಾಯ ಹೇಳ್ತಾನೆ, ನಾನು ಶ್ರೇಷ್ಠ. ಸಿಮೋನ ಹೇಳ್ತಾನೆ, ನಾನು ಶ್ರೇಷ್ಠ. ಇಸ್ಕಾರಿತ ಹೇಳ್ತಾನೆ, ನಾನು ಶ್ರೇಷ್ಠ. ಎಲ್ಲರೂ ನಾನು ಶ್ರೇಷ್ಠ ಎಂಬುದಾಗಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಯೇಸು ಸ್ವಾಮಿ ಇದನ್ನ ನೋಡ್ತಾ ಇರ್ತಾರೆ. ಅಂದ್ರೆ ಶ್ರೇಷ್ಠ ಅಂದ್ರೆ ಅವರು ಮಾಡುವಂತ 12 ಜನರ ಶಿಷ್ಯರಿಗೂ ಕೆಲಸಗಳಿತ್ತು. ಅವರು ಸಹ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಹಾಗೆ ಪ್ರಭು ಯೇಸುವಿನೊಡನೆ ಇದ್ದರು. ಯೇಸು ಮಾಡೋದನ್ನೆಲ್ಲ ನೋಡ್ತಾ ಇದ್ರು. ಒಂದು ದಿನ ಇವರಲ್ಲಿ ಈ ಒಂದು ವಾದ ಶಿಷ್ಯರಲ್ಲಿ ಪ್ರಾರಂಭವಾಯಿತು. ನಾವು ಸಹ ಪ್ರಾರ್ಥನಾ ತಂಡದಲ್ಲಿರೋನ್ನೆಲ್ಲ ನಾವು ನೋಡ್ತೇವಲ್ಲ. ಆ ಪ್ರಾರ್ಥನಾ ತಂಡದಲ್ಲಿ ಇರಬೇಕಾದ್ರೆ
ನಾವ್ ಹೇಳ್ತೇವೆ ಇವ್ ಪವರ್ಫುಲ್ ಅಪ್ಪ, ಇವ್ರು ತುಂಬಾ ಪವರ್ ಅಪ್ಪ, ಇವನ್ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾನೆ, ಇವನ್ ಚೆನ್ನಾಗಿ ಆಡ್ತಾನೆ, ಇವನ್ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾನೆ, ಇವನ್ ಚೆನ್ನಾಗಿ ಒಬ್ಬೊಬ್ಬರಲ್ಲಿ ಇರ್ತಾರೆ. ಆದ್ರೆ ಕೊನೆಗೆ ಹೇಳ್ತಾರೆ ಏನೇ ಇದ್ರೆ ಇವ್ರು ಪವರ್ ಅಪ್ಪ, ಇವ್ರು ಒಳ್ಳೆಯರಪ್ಪ, ಶಕ್ತಪ್ಪ. ಈಗಿರ್ಬೇಕು ಇವ್ರು ಬರ್ತಾ ಕೆಲವರಲ್ಲಿ ಬರ್ತದೆ ಅಹಂ, ನಾನಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾನಿದ್ರೇನೆ ಪ್ರಾರ್ಥನೆಗೆ, ನಾನ್ ಟೀಮಲ್ಲಿ ಇಲ್ಲ ಅಂದ್ರೆ ಏನು ಮಾಡಕ್ಕಾಗೋದಿಲ್ಲ, ನಾನೇ ಟೀಮ್ನಲ್ಲಿ ಎಲ್ಲರಿಗೂ ದೇವರ ವಾಕ್ಯವನ್ನು ಕಳಿಸೋದು. ವಾದ ಪ್ರಾರಂಭವಾಯಿತು. ಯೇಸುಸ್ವಾಮಿ ಇದೆಲ್ಲ ಇವರು ಆಲೋಚನೆ ಮಾಡಿ, ಇವರೆಲ್ಲವನ್ನ ಯೇಸುಸ್ವಾಮಿ ಆಲೋಚನೆಯಲ್ಲಿ ತಿಳಿದುಕೊಂಡ್ರು. ವಾಕ್ಯ ಹೇಳ್ತದೆ ಅವರ ಮನಸ್ಸಿನ ಆಲೋಚನೆಗಳನ್ನು ಅರಿತ ಯೇಸು. ಇಲ್ಲಿ ವಾದ ವಿವಾದ ಬರ್ತದೆ, ವಾದ ವಿವಾದವರಲ್ಲಿ ಬರ್ತಾ ಇದೆ. ಯೇಸುಸ್ವಾಮಿ ಅವರ ಮನಸ್ಸಿನ ಆಲೋಚನೆಗಳನ್ನು ಅರಿತುಕೊಳ್ತಾರೆ. ಇವತ್ತು ನನ್ನ ಹಾಗೂ ನಿಮ್ಮ ಪ್ರತಿಯೊಬ್ಬರ ಆಲೋಚನೆಗಳನ್ನ ಪ್ರಭು ಯೇಸು ಅರಿತುಕೊಂಡಿದ್ದಾರೆ. ಅವರಿಗೆ ಗೊತ್ತು ನಾನು ಯಾರು, ನೀವು ಯಾರು, ಪ್ರತಿಯೊಬ್ಬರು ಯಾರು ಎಂಬುದು ಯೇಸುಸ್ವಾಮಿಗೆ ಗೊತ್ತುಂಟು. ನಮ್ಮ ಆಲೋಚನೆಗಳನ್ನು ಅರಿತುಕೊಂಡಿರುವಂತಹ ಪ್ರಭು ಯೇಸು. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ಅರಿತಿದ್ದೀ, ನನ್ನ ಆಲೋಚನೆಗಳನ್ನೆಲ್ಲ ಬಲ್ಲವನಾಗಿರುತ್ತೀರಿ. ನಾನಿನ್ನ ಕಣ್ಣಿಗೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ, ನಾನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಹೋಗಲಿ. ಪಾತಾಳಕ್ಕಿಳಿದು ಹೋದರೂ ಅಲ್ಲಿಯೂ ನೀನಿರುತ್ತೀ. ಎಲ್ಲಿ ಹೋದರೂ ನೀನಿದ್ದೀಯ. ಅವರಿದ್ದಾರೆ. ಅವರಿಗೆ ನನ್ನ ನಿಮ್ಮ ಆಲೋಚನೆಗಳು ಸರ್ವವೂ ಗೊತ್ತುಂಟು. ಪ್ರೀಸಲು ಆಲೋಚನೆಗಳನ್ನು ಅರಿತಂತಹ ದೇವರು ನಮ್ಮ ದೇವರು. ಇಂದು ನಾವಿದ್ದೇವೆ, ದೇವರಿಗೆ ಗೊತ್ತುಂಟು ಅಂತ ನಮ್ಮ ಆಲೋಚನೆಗಳು ಗೊತ್ತುಂಟು. ನಮ್ಮನ್ನು ಕುರಿತಾದಂತಹ ಎಲ್ಲ ಪದ್ಧತಿಗಳು ಅವರಿಗೆ ಗೊತ್ತುಂಟು. ಮಾತ್ರವಲ್ಲ, ನಾನೀಗ ಏನು ಯೋಚನೆ ಮಾಡ್ತಾ ಇದ್ದೇನೆ, ಈಗ ನಾನು ನಿಮ್ಮ ಮುಂದೆ ದೇವರ ಸಾಮ್ರಾಜ್ಯವನ್ನು ಸಾರ್ತಾ ಇದ್ದೇನೆ, ಈಗ ನಾನು ಏನ್ ಸಾರ್ತಾ ಇದ್ದೇನೆ, ಇನ್ನು ನೆಕ್ಸ್ಟ್ ಪದ ಏನು ಬರ್ತದೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತುಂಟು. ನಾನು ಇಂದು ಯಾವುದನ್ನು ಕುರಿತು ನಾನು ಧ್ಯಾನಿಸ್ತಾ ಇದ್ದೇನೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತುಂಟು. ಯಾಕೆಂದರೆ ಅದು ಅವರಿಂದ ಬರುವಂಥದ್ದು. ಯೇಸುಸ್ವಾಮಿ ತನ್ನ ಶಿಷ್ಯರಲ್ಲಿ ಕುತ್ಕೊಳ್ತಾರೆ, ನೋಡ್ತಾರೆ, ಯೋಚನೆ ಮಾಡ್ತಾರೆ, ಅವ್ರನ್ನ ಅರಿತಾರೆ. ಅವರ ಮನಸ್ಸಿನ ಆಲೋಚನೆಗಳನ್ನ ಯೇಸುಸ್ವಾಮಿ ಅರಿತಾರೆ. ಯೇಸುಸ್ವಾಮಿ ಆ ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಏನು ಗೊಂದಲ ಮಾಡೋದಿಲ್ಲ. ಒಂದು ಚಿಕ್ಕ ಮಗುವನ್ನ ಕರೆದು ತಮ್ಮ ಪಕ್ಕದಲ್ಲಿ ಇರಿಸ್ಕೊಳ್ತಾರೆ. ತಮ್ಮ ಮಡಲಲ್ಲಿ ಇರಿಸ್ಕೊಳ್ಳೋದು ಚಿಕ್ಕ ಮಗುವನ್ನ ಯೇಸುಸ್ವಾಮಿ ಕರೆದು ಪಕ್ಕದಲ್ಲಿ ಇರಿಸ್ಕೊಳ್ತಾರೆ. ನಿಲ್ಲಿಸಿಕೊಂಡು ಶಿಷ್ಯರನ್ನ ನೋಡುತ್ತಾರೆ. ಶಿಷ್ಯರನ್ನು ನೋಡುವಾಗ ಶಿಷ್ಯರೊಂದಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯೇಸುಸ್ವಾಮಿ. ಮಾತಾಡಿ ಯೇಸುಸ್ವಾಮಿ ಹೇಳ್ತಾರೆ, ಯಾವನು ನನ್ನ ಹೆಸರಿನಲ್ಲಿ ಈ ಮಗುವನ್ನು ಸ್ವೀಕರಿಸುತ್ತಾನೋ ಅವನು ನನ್ನನ್ನೇ ಸ್ವೀಕರಿಸುತ್ತಾನೆ. ಸ್ಪಷ್ಟವಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಯಾರು ನನ್ನ ಹೆಸರಿನಲ್ಲಿ ಈ ಮಗುವನ್ನು ಸ್ವೀಕರಿಸುತ್ತಾನೋ ಅವನು ನನ್ನನ್ನೇ ಸ್ವೀಕರಿಸುತ್ತಾನೆ. ಮೊದಲನೆಯ ವಾಕ್ಯ. ಎರಡನೆಯ ವಾಕ್ಯ, ಯಾವನು ನನ್ನನ್ನು ಸ್ವೀಕರಿಸುತ್ತಾನೋ ಅವನು ನನ್ನನ್ನು ಕಳುಹಿಸಿದಾತನನ್ನೇ ಸ್ವೀಕರಿಸುತ್ತಾನೆ. ನೋಡಿ, ಅವರು ಎರಡು ವಿಧದಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಯಾರು ಈ ಮಗುವನ್ನು ಸ್ವೀಕರಿಸ್ತಾರೋ ಅವರು ನನ್ನನ್ನು ಸ್ವೀಕರಿಸ್ತಾರೆ, ಯಾರು ನನ್ನನ್ನು ಸ್ವೀಕರಿಸ್ತಾರೋ ಅವರು ನನ್ನನ್ನು ಕಳುಹಿಸಿದಾತನನ್ನೇ ಸ್ವೀಕರಿಸ್ತಾರೆ. ತುಂಬಾ ಆಳವಾದ ಸರಳವಾದಂತಹ ಚಿಂತನೆ. ಮೊದಲನೇದು, ಮಗುವನ್ನು ಸ್ವೀಕರಿಸುವವನು ನನ್ನನ್ನು ಸ್ವೀಕರಿಸುತ್ತಾನೆ, ನನ್ನನ್ನು ಸ್ವೀಕರಿಸುವವನು ನನ್ನನ್ನು ಕಳುಹಿಸಿದಾತನನ್ನೇ ಸ್ವೀಕರಿಸುತ್ತಾನೆ. ನಿಮ್ಮೆಲ್ಲರಲ್ಲಿ ಅತ್ಯಲ್ಪನಾದವನೇ
ಅತ್ಯಮೂಲ್ಯನೋ ಎಂಬುದಾಗಿ ಯೇಸುಸ್ವಾಮಿ ಹೇಳುತ್ತಾರೆ. ಪ್ರಿಯರೇ, ಯೇಸುಸ್ವಾಮಿ ಒಂದು ಮಗುವನ್ನ ಕರೆದು ಹೇಳ್ತಾ ಇದ್ರೆ, ಈ ಮಗುವನ್ನು ಸ್ವೀಕರಿಸುವನು ನನ್ನನ್ನು ಸ್ವೀಕರಿಸುತ್ತಾನೆ. ಯಾಕೆ? ಮಗುನ ಹೇಗೆ ಸ್ವೀಕರಿಸೋದು? ನಾವು ಎಷ್ಟೋ ಸಾರಿ ವಚನವನ್ನ ಕೇಳಿದ್ದೇವೆ, ಎಷ್ಟೋ ಸಾರಿ ಶುಭ ಸಂದೇಶವನ್ನು ನಾವು ಕೇಳಿದ್ದೇವೆ, ಕೇಳ್ತಾ ಇದ್ದೇವೆ. ಎಷ್ಟೋ ವಿಷಯಗಳಿಗೆ ನಮಗೆ ಅರ್ಥ ಸಿಗ್ತದೆ, ಎಷ್ಟೋ ವಿಷಯಕ್ಕೆ ಅರ್ಥ ಸಿಕ್ಕೋದಿಲ್ಲ. ಹಾಗೆ ಕೆಲಸ ಅರ್ಥ ಸಿಗುದಿಲ್ಲ ಅಂತೇಳಿ ನಾವು ಮತ್ತೊಬ್ಬರು ಅದನ್ನು ಕೇಳಲಿಕ್ಕೂ ಹೋಗುದಿಲ್ಲ, ಕೇಳಲಿಕ್ಕೂ ಸಹ ಹೋಗುದಿಲ್ಲ. ಪ್ರಿಯ, ನಾವು ಮಕ್ಕಳಂತೆ ಮಗುವನ್ನು ಸ್ವೀಕರಿಸಬೇಕು. ಎಷ್ಟು ಹೇಳ್ತಾರೆ, ಈ ಮಗುವನ್ನ ಕರೆದುಕೊಂಡು ಹೇಳ್ತಾ ಇದ್ದಾರೆ, ನನ್ನ ಹೆಸರಿನಲ್ಲಿ ಈ ಮಗುವನ್ನು ಸ್ವೀಕರಿಸುವವನು. ಪ್ರಿಯ, ಇಲ್ಲಿ ಯೇಸುಸ್ವಾಮಿ ಬೇರೆ ಏನು ಹೇಳ್ತಾ ಇಲ್ಲ, ನನ್ನ ಹೆಸರಿನಲ್ಲಿ ಈ ಮಗುವನ್ನು ಸ್ವೀಕರಿಸುವವನು. ನಮಗೆ ಗೊತ್ತಿಲ್ಲ ಆ ಸನ್ನಿವೇಶ, ಯೇಸುಸ್ವಾಮಿ ಯಾವ ಮಗುವನ್ನ ತನ್ನ ಹತ್ರ ನಿಲ್ಲಿಸಿಕೊಂಡ್ರನ್ನ ಗೊತ್ತಿಲ್ಲ. ಈ ಮಗುವನ್ನ ಸ್ವೀಕರಿಸುವವನು. ಒಂದು ಚಿಕ್ಕ ಚಿಂತನೆ ಪ್ರಿಯರೇ, ಒಂದು ನಾವು ಚಿಂತಿಸುವ, ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ. ಯೇಸುಸ್ವಾಮಿಯಲ್ಲಿ ಹೇಳುವಂಥದ್ದು ಏನಂದ್ರೆ, ಅಲ್ಲಿರುವಂತಹ ಒಂದು ಮಗುವನ್ನ ಕರೆದು ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಹೇಳ್ತಾ ಇದ್ದಾರೆ, ಈ ಮಗುವನ್ನ ಸ್ವೀಕರಿಸುವವನು ನನ್ನನ್ನು ಸ್ವೀಕರಿಸುತ್ತಾನೆ. ಇದನ್ನು ಹಲವಾರು ಚಿಂತನೆಗಳಲ್ಲಿ ನಾವು ಚಿಂತಿಸಬಹುದು. ಅದು ಇನ್ನೊಂದು ಕಡೆ ನಾವು ನೋಡುವಾಗ, ಈ ಮಕ್ಕಳಂತಾಗದವರು ಎಂಬುದಾಗಿ ಹೇಳ್ತಾ ಇದ್ದಾರೆ, ಈ ಮಗುವಿನಂತಾಗುವವರು ಎಂಬುದಾಗಿ ಹೇಳ್ತಾರೆ. ಆದರೆ ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಈ ಮಗು ನನ್ನ ಹೆಸರಿನಲ್ಲಿ ಈ ಮಗುವನ್ನ ಸ್ವೀಕರಿಸುವವನು. ಇಲ್ಲಿ ವಿಭಿನ್ನವಾದ ಪ್ರಶ್ನೆ. ನಾನು ಪದೇ ಪದೇ ವಾಕ್ಯವನ್ನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಆ ವಾಕ್ಯ ನಮ್ಮೊಳಗೆ ಹೋಗಬೇಕು. ಅಲ್ಲಿ ಏನೋ ಸಮಥಿಂಗ್ ಸ್ಪೆಷಲ್. ಯೇಸು ಹೇಳ್ತಾ ಇದ್ರೆ, ಮತ್ತೆ ನಾನು ಹೇಳ್ತಾ ಇದ್ದೇನೆ, ನನ್ನ ಹೆಸರಿನಲ್ಲಿ ಈ ಮಗುವನ್ನ ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸುತ್ತಾನೆ. ಯಾರಿಗಾದ್ರೂ ಅರ್ಥ ಆಯ್ತಾ? ಯಾರಿಗೆ ಏನು ಅನಿಸ್ತಾ ಇದೆ ಈ ವಚನ? ಇಲ್ಲಿ ಸ್ವಲ್ಪ ನಾವು ಒಂದು ಮಾನಸಿಕವಾಗಿ ನಾವು ಚಿಂತಿಸೋಣ. ಎಲ್ಲರೂ ಮನುಷ್ಯರನ್ನೇ, ಆದರೆ ಒಂದು ನಮ್ಮ ಸ್ವಂತ ಬುದ್ಧಿಯಿಂದ ಸ್ವಲ್ಪ ನಾವು ಚಿಂತಿಸೋಣ ಈ ವಚನವನ್ನು ಇಟ್ಕೊಂಡು. ನಾವು ನಮ್ಮ ಮಕ್ಕಳಿಗೆ ಹೇಳೋದುಂಟು ಅಲ್ಲ, ನಾವು ಜನ್ಮ ಕೊಟ್ಟಂತ ಮಕ್ಕಳಿಗೆ ಹೇಳೋದುಂಟು, ಒಂದು ಬಡ ಮಗುವನ್ನ ನೋಡಿ, ಅಥವಾ ಒಂದು ವಿದ್ಯಾಭ್ಯಾಸ ಇರುವ ಮಗುವನ್ನ ನೋಡಿ, ಒಂದು ಟ್ಯಾಲೆಂಟ್ ಇರುವ ಮಗುವನ್ನ ನೋಡಿ, ಅಥವಾ ನಮ್ಮ ಮಕ್ಕಳ ಬಲಹೀನತೆಯನ್ನು ನೋಡಿ, ನಮ್ಮ ಮಕ್ಕಳಲ್ಲಿರುವಂತಹ ಕೊರತೆಯನ್ನು ನೋಡಿ, ವಿಶ್ವಾಸದ ಕೊರತೆಯನ್ನು ನೋಡಿ, ಈಗ ಹಲವಾರು ವಿಧದ ಕೊರತೆಗಳನ್ನು ನೋಡಿ ನಮ್ಮ ಮಕ್ಕಳಿಗೆ ಹೇಳೋದುಂಟು. ನೋಡು ಅವನು ಹೇಗಿದ್ದಾನೆ, ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ಹೇಗಿದ್ದಾನೆ ನೋಡು, ನೀನು ವಿದ್ಯೆ ಯಾಕೆ ಬೇಕು ಹೇಳ್ತೇವೆ. ನಾನು ಸಹ ಹೇಳಿದ್ದೇನೆ, ಹೇಳ್ತೇವೆ. ನನ್ನ ಮಗ ಆ ಥರ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಪ್ಪ, ನನ್ನ ಮಗಳು ಆ ರೀತಿ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಒಂದು ಮಗುವಿನ ಪ್ರಗತಿಯನ್ನು ನೋಡಿ, ಒಂದು ಮಗುವಿನ ಟ್ಯಾಲೆಂಟ್ ಅನ್ನು ನೋಡಿ, ಹಾಗೆ ನಾವು ಇಂದು ಹೇಳ್ತೇವೆ, ನೋಡಿ ನಿಮಗೆ ತಿನ್ಲಿಕ್ಕೇ ಇಲ್ಲ, ಆ ಮಕ್ಕಳಿಗೆ ತಿನ್ನೋದಕ್ಕೆ ಇಲ್ಲ, ಎಷ್ಟು ಚೆನ್ನಾಗಿದ್ದಾರೆ, ನಿಮಗೆ ತಿನ್ಲಿಕ್ಕೆ ಎಲ್ಲ ಇದೆ, ಆದ್ರೆ ನೀವು ಹೀಗೆ ಇದ್ದೀರಿ ಹೇಳ್ತೀವಲ್ಲ. ನೋಡಿ ಅವ್ರಿಗೆ ಏನೂ ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ಎಷ್ಟು ನಂಬರ್ ತಗೊಳ್ತಾ ಇದ್ದಾನೆ, ನಿನಗೆಲ್ಲ ಇದ್ದು ನೋಡಿ ನಿನಗೆ ಏನೂ ಓದ್ಲಿಕ್ಕಿಲ್ಲ. ಬಡತನವನ್ನ ನೋಡಿ ಹೇಳ್ತೇವೆ, ನೋಡಿ ಅವರ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ, ನಿಮಗೆ ದೇವರು ಯಾವ ಕೊರತೆಯನ್ನು ಗೊತ್ತಿಲ್ಲ, ನೀವು ಹೇಗಿದ್ದೀರಿ ನೋಡಿ. ನಾವು ಹೇಳ್ತೇವೆ, ನಮ್ಮ ಮುಂದೆ ಇರುವಂತಹ ಮಕ್ಕಳನ್ನ ಇಟ್ಟುಕೊಂಡು ನಮ್ಮ ಮಕ್ಕಳ ಹತ್ರ ಹೇಳ್ತೇವೆ. ಹಾಗೆ ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳನ್ನ ಇಟ್ಕೊಂಡು ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳ ಮುಂದೆ ಹೇಳ್ತೇವೆ. ಹೆಂಡತಿ ಹತ್ರ, ಗಂಡನ ಹತ್ರ, ಹೀಗೆ ನಾವು ಸಮೂಹದಲ್ಲಿ ಮಾತನಾಡ್ತೇವೆ. ಬಿಡ್ರಿ, ಅವರಾಗಿರ್ಲಿಕ್ಕೆ ಆಗುದಿಲ್ಲ ಬಿಡ್ರಿ, ಅವನಾಗಿ ಇರ್ಲಿಕ್ಕೆ ಆಗುದಿಲ್ಲ ಬಿಡಪ್ಪ. ಇನ್ನೊಂದು ವ್ಯಕ್ತಿಗಳನ್ನ ನಾವು ಉದಾಹರಣೆಯಾಗಿ ಇಟ್ಟುಕೊಳ್ತೇವೆ. ಈಗ ಯೇಸುಸ್ವಾಮಿಯ ಮಗುವನ್ನ ಉದಾಹರಣೆಯಾಗಿ ಇಟ್ಕೊಂಡು ಕೇಳ್ತಾ ಇದ್ದಾರೆ, ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನನ್ನ ಹೆಸರಿನಲ್ಲಿ. ನೋಡಿ, ಮೊದಲನೇ ಪದ ಯೇಸುಸ್ವಾಮಿ ಉಪಯೋಗಿಸ್ತಾ ಇದ್ದಾರೆ, ನನ್ನ ಹೆಸರಿನಲ್ಲಿ. ಅದೇ ಯೇಸುಸ್ವಾಮಿ ಮತ್ತೊಂದು ವಾಕ್ಯವನ್ನು ಹೇಳುವುದನ್ನು ನಾವು ನೋಡ್ತೇವೆ. ನನ್ನ ನಾಮದಲ್ಲಿ ನೀವು ಪರರಿಗೆ ಏನು ಮಾಡ್ವೀರು, ನನಗೆ ಅದನ್ನು ಮಾಡ್ವಿರಿ.
ನನ್ನ ನಾಮದಲ್ಲಿ ಪರರಿಗೆ ನೀವು ಏನು ಮಾಡುವಿರೋ ಅದನ್ನು ನೀವು ನನಗೆ ಮಾಡುತ್ತೀರಿ. ನನ್ನ ಹೆಸರಿನಲ್ಲಿ ಯಾರು ಈ ಮಗುವನ್ನು ಸ್ವೀಕರಿಸ್ತಾರೋ ಅವ್ರು ನೀವು ನನ್ನನ್ನೇ ಸ್ವೀಕರಿಸ್ತೀರಿ. ಯೇಸು ಸ್ವಾಮಿ ತನ್ನನ್ನು ಕುರಿತುಕೊಂಡು ಹೇಳ್ತಾ ಇದ್ದಾರೆ, ಒಂದು ಕಡೆ ಮಗುವನ್ನು ಕುರಿತುಕೊಂಡು ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇನ್ನೊಂದು ಕಡೆ ಯೇಸು ಸ್ವಾಮಿ ಹೇಳ್ತಾರಲ್ಲ, ನೀವು ಪರರಿಗೆ ಏನೆಲ್ಲ ಮಾಡಿದಿರೋ ವಿವರಿಸಿ ಹೇಳ್ತಾ ಇದ್ದಾರೆ. ಊಟ ಕೊಟ್ಟರು ಅದನ್ನು ನನಗೆ ನೀವು ಕೊಟ್ರಿ, ನೀವು ಮತ್ತವರಿಗೆ ಬಟ್ಟೆ ಕೊಟ್ಟರು ಅದು ನೀವು ನನಗೆ ಕೊಟ್ರಿ, ನೀವು ಮತ್ತವರಿಗೆ ಏನ್ ಸಹಾಯ ಮಾಡಿದ್ರು ನೀವು ನನಗೆ ಮಾಡಿದಂತೆ ಹೇಳ್ತಾರಲ್ಲ ಯೇಸು ಸ್ವಾಮಿ. ಪ್ರಿಯರಲ್ಲಿ ನಾವು ಚಿಂತಿಸೋಣ. ಅಲ್ಲಿ ಯೇಸು ಸ್ವಾಮಿ ಕರೆದು ನಿಲ್ಲಿಸಿಕೊಂಡದ್ದು ಒಂದು ಕುರುಡು ಮಗುವಾಗಿರಬಹುದಾ, ಒಂದು ಕುಂಟ ಮಗುವಾಗಿರಬಹುದಾ, ಅಥವಾ ಒಂದು ಮಂದಮತಿಯ ಮಗುವಾಗಿರಬಹುದಾ, ಅಥವಾ ತುಂಬಾ ಬಡತನದಲ್ಲಿರುವಂತಹ ಮಗುವಾಗಿರಬಹುದಾ, ಅಥವಾ ಅವರ ತಂದೆ ತಾಯಿ ತುಂಬಾ ಪಾಪದ ಮಗು ತಂದೆ ತಾಯಿ ಆಗಿರ್ಬೋದ, ಪಾಪದ ತಂದೆ ತಾಯಿ ಆಗಿರಬಹುದಾ, ಅಥವಾ ಪಾಪದಿಂದ ಜನಿಸಿದಂತ ಮಗುವಾಗಿರಬಹುದಾ? ಪ್ರೀಸಲು ಇಲ್ಲ ಪ್ರಿಯರೇ, ತಪ್ಪು. ಮಗು ಪಾಪದಿಂದ ಜನಿಸುವುದಿಲ್ಲ, ಒಂದು ದೈಹಿಕ ಸಂಬಂಧದಿಂದ ಬೆಳೆಯುತ್ತದೆ, ಜನಿಸುತ್ತದೆ. ಪಾಪದ ಮಗು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಲೋಕದಲ್ಲಿ ಎಷ್ಟು ಜನ ಹೇಳ್ಬೋದು, ಇದು ಅವರಿಗೆ ಹುಟ್ಟಿದ್ದು, ಇವರು ಹೀಗೆ ಮಾಡಿ ಇದರಿಂದ ಹೀಗೆ ಹುಟ್ಟಿದ್ದು. ಇಲ್ಲ ಇಲ್ಲ, ಹೇಗೆ ಹುಟ್ಟಿದ್ದು ಅದಕ್ಕೆ ಜನ್ಮ ಕೊಟ್ಟಿದ್ದು ದೇವರು. ಒಂದೇ ಒಂದು ಪದ ಅಷ್ಟೇನೆ, ಅದನ್ನು ಹೆಚ್ಚಾಗಿ ವಿವರಿಸೋದು ಬೇಕಾಗಿಲ್ಲ. ಯಾವ ಮಗು ಪಾಪದಿಂದ ಹುಟ್ಟಿದ ಮಗುವಲ್ಲ. ಹೌದು, ಎಲ್ಲವೂ ದೈವ ಚಿತ್ತಕ್ಕನುಸಾರವಾಗಿ ಹುಟ್ಟಿದ ಮಗು. ಆ ಮಗು ಹಾಗೆಯೇ ಹುಟ್ಟಬೇಕೆಂಬುದು ದೇವರ ಇಚ್ಛೆ. ಇಲ್ಲದಿದ್ದರೆ ದೇವರ ಇಚ್ಛೆ ಇಲ್ಲಂದ್ರೆ ಮಗು ಈ ಲೋಕದಲ್ಲಿ ಹುಟ್ಟುವುದಿಲ್ಲ. ಆ ಮಗುವನ್ನು ಕುರಿತು ದೇವರಿಗೆ ತುಂಬಾ ದೊಡ್ಡ ಪದ್ಧತಿ ಇರುತ್ತದೆ. ಆ ಮಗುವನ್ನು ಕುರಿತು ದೇವರಿಗೆ ತುಂಬಾ ಪದ್ಧತಿ ಇರುತ್ತದೆ. ನಿಷ್ಕಳಂಕವಾಗಿ ಹುಟ್ಟಿದಂತಹ ಮಗು ಮತ್ತೊಬ್ಬರ ಅಕ್ರಮ ಸಂಬಂಧದಿಂದ ಹುಟ್ಟಿರಬಹುದು, ಅಥವಾ ಬಾಂಧವ್ಯದಿಂದ ಏನೇ ಆದರೂ ಅದು ಪ್ರೀತಿಯಿಂದ ಹುಟ್ಟಿರುತ್ತದೆ. ಪ್ರೀತಿಯ ಸಂಕೇತವೇ ಒಂದು ಮಗುವಿನ ಜನನ. ಪ್ರೀತಿ ಇಲ್ಲದೆ ದೈಹಿಕವಾಗಿ ಬೆಸೆಯಲು ಸಾಧ್ಯವಿಲ್ಲ. ಅದರಿಂದ ಪಾಪದಿಂದ ಮಗು ಹುಟ್ಟುವುದಿಲ್ಲ. ಸೊ ಹೀಗಿರುವಾಗ ಮಗು ಕುರುಡ ಆಗಿತ್ತ, ಕುಂಟ ಆಗಿತ್ತ, ಮಂದ ಬುದ್ಧಿ ಉಳ್ಳದಾಗಿತ್ತ, ಹೇಗೆ ಇದಿರ್ಬೋದು ಗೊತ್ತಿಲ್ಲ ನಮಗೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಮಗುವನ್ನು ಕರೆದು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ರೆ, ಈ ಮಗುವನ್ನು ಸ್ವೀಕರಿಸುವನು ನನ್ನನ್ನು ಸ್ವೀಕರಿಸಿದಂತೆ. ಸೊ ಸಮಥಿಂಗ್ ರಾಂಗ್. ಆ ಮಗುವಲ್ಲಿ ಏನೋ ಒಂದು ಪ್ರಾಪಂಚಿಕವಾಗಿ ಒಂದು ಸಮಸ್ಯೆ, ಅಥವಾ ಶಿಷ್ಯರಿಗೆ ಅದು ಸ್ವೀಕರಿಸಲಾಗದಂತಹ ಒಂದು ಮಗುವಾಗಿರಬಹುದು. ಅಂದ್ರೆ ಇಲ್ಲಿ ಯೇಸುಸ್ವಾಮಿ ನಮ್ಮೊಂದಿಗೆ ಮಾತನಾಡುವುದು ಏನೆಂದರೆ, ಪ್ರಿಯ, ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳು ಅದು ಯಾರೇ ಆಗಿರ್ಬೋದು, ಅವರ ಬಲಹೀನತೆಗಳು, ಅವರ ಕೊರತೆಗಳು, ಅವರ ಹೋರಾಟಗಳು, ಅವರ ಚಿಂತೆಗಳು, ಅವರ ಜೀವನ ಹೇಗೆ ಇರಬಹುದು, ನಾನು ಅವರನ್ನು ಪ್ರೀತಿಸಬೇಕು, ನಾನು ಅವರನ್ನು ಸ್ವೀಕರಿಸಬೇಕು. ನಿನ್ನ ಮುಂದೆ ಇರುವಂತಹ ವ್ಯಕ್ತಿ ಯಾವುದೇ ಇರಬಹುದು, ಎಂತ ವ್ಯಭಿಚಾರಿ ಆಗಿರಬಹುದು, ಕೊಲೆಗಡಕ ಆಗಿರ್ಬೋದು, ಸುಳ್ಳುಗಾರ ಆಗಿರ್ಬೋದು, ಮೋಸಗಾರ ಆಗಿರ್ಬೋದು, ವಂಚನೆಗಾರ ಆಗಿರ್ಬೋದು, ಒಳ್ಳೆಯವಳಾಗಿರ್ಬೋದು, ಕೆಟ್ಟವನಾಗಿರ್ಬೋದು, ಸುಳ್ಳಾಡುವನಾಗಿರ್ಬೋದು, ಏನೇ ಮಾಡುವನಾಗಿರ್ಬೋದು. ಆದರೆ ನನ್ನ ಮುಂದೆ ಇರುವವರನ್ನ ನಾನು ಯೇಸುವಿನ ನಾಮದಲ್ಲಿ ಸ್ವೀಕರಿಸಬೇಕು. ಯಾರನ್ನು ಬಹಿಷ್ಕರಿಸಬಾರದು, ಯಾರನ್ನು ತಿರಸ್ಕರಿಸಬಾರದು, ಯಾರನ್ನು ದೂಷಿಸಬಾರದು, ಯಾರನ್ನು ನಿಂದಿಸಬಾರದು, ಯಾರಿಗೂ ತೀರ್ಪನ್ನು ಕೊಡಬಾರದು, ಯಾರನ್ನು ನೋಡಿ ನೀನು ಸರಿ ಇಲ್ಲ ಎಂದಿಡಬಾರದು. ಯಾಕೆಂದ್ರೆ ಅವೆಲ್ಲವೂ, ನಾವು ಹೇಳುವುದೆಲ್ಲವೂ ನಮ್ಮಲ್ಲಿಯೇ ಇದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಬೇಕು. ಒಬ್ಬ ವ್ಯಕ್ತಿ ಹೇಗೆ ಇದ್ದರೂ ನಾನು ಇರುವಂತೆಯೇ ನಾನು ಸ್ವೀಕರಿಸಬೇಕು. ನಾನು ಯೇಸುವಿನ ನಾಮದಲ್ಲಿ, ಯೇಸುವಿನ ಹೆಸರಿನಲ್ಲಿ ನಾನು ಅವರನ್ನು ಸ್ವೀಕರಿಸುವಾಗ ನಾನು ಯೇಸುವನ್ನು ಸ್ವೀಕರಿಸ್ತೇನೆ. ಆ ಮಗು ಯಾವುದೇ ವಿಧವಾದ ಕುರುಪಿಯಾಗಿರಬಹುದು. ಯೇಸು ಹೇಳ್ತಾರೆ, ನನ್ನನ್ನು, ಈ ಮಗುವನ್ನು ಸ್ವೀಕರಿಸುವನು ನನ್ನನ್ನು ಸ್ವೀಕರಿಸುತ್ತಾನೆ. ಅಲ್ಲಿ ಯೇಸು ಹೇಳ್ತಾ ಇದ್ರೆ, ನಿಲ್ಲಿಸಿಕೊಂಡರು. ಅದು ಒಂದು ದೊಡ್ಡ ಮಗುನೇ ಆಗಿದೆ. ಚಿಕ್ಕ ಮಗುವನ್ನು ಕುರಿತಲ್ಲ ಯೇಸು ಸ್ವಾಮಿ ಇಲ್ಲಿ ಸಾಮೆತೆಯಲ್ಲಿ ಹೇಳ್ತಾ ಇರೋದು. ಯಾವನು ನನ್ನ ಹೆಸರಿನಲ್ಲಿ ಈ ಮಗುವನ್ನು ಸ್ವೀಕರಿಸುತ್ತಾನೋ, ಅದಕ್ಕೆ ಮುಂಚಿತವಾಗಿ ನಾವು ನೋಡ್ತೇವೆ, ಒಂದು ಚಿಕ್ಕ ಮಗುವನ್ನು ತಂದು ತಮ್ಮ ಪಕ್ಕದಲ್ಲಿ ನಿಲ್ಲಿಸಿಕೊಂಡು, ಸೊ ಇರಿಸಿಕೊಂಡು ನಿಲ್ಲಿಸಿಕೊಂಡು, ಅದು ಹೇಗೆ ಇರಲಿ, ಮಗು ಸ್ವೀಕರಿಸುವುದರ ಬಗ್ಗೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯಾವ ಮನಸ್ಸಿನ ಬಗ್ಗೆ ಅಲ್ಲ, ಸ್ವೀಕರಿಸಬೇಕು. ಇರುವಾಗೇ ನಾನು ಸ್ವೀಕರಿಸಬೇಕು. ನನ್ನ ಮುಂದೆ ಇರುವಂತಹ ವ್ಯಕ್ತಿ ಹೇಗೆ ಇರಬಹುದು,
ನೋಡಿ, ಎಷ್ಟೋ ಸರಿ ನೋಡಿ, ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳಿಗೆ ನಾವು ಮುದ್ರೆಯನ್ನು ಹಾಕ್ತೇವೆ. ಇವಳು ಸರಿ ಇಲ್ಲ, ಶಿ ಇಸ್ ನಾಟ್ ಗುಡ್, ಹಿ ಇಸ್ ನಾಟ್ ಗುಡ್. ಆ ಮನುಷ್ಯ ಸರಿ ಇಲ್ಲ, ಆ ವ್ಯಕ್ತಿ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಒಂದು ಕ್ಷಣ ನೀನು ದೇವರ ಆತ್ಮದಿಂದ ಯೋಚಿಸಿ ನೋಡು. ನೀನು ಸರಿ ಇದ್ದೀಯಾ? ನಾನು ಸರಿ ಇದ್ದೇನಾ? ಯಾರು ಸರಿ ಇದ್ದೇವೆ? ಅಥವಾ ಒಂದು ಪಕ್ಷ ನೀನು ಸರಿ ಇಲ್ಲ ಅಂತೇಳಿ ಒಂದು ವ್ಯಕ್ತಿಯನ್ನ ನೀನು ದ್ವೇಷಿಸಿ ಅಥವಾ ನಿಂದಿಸಿ, ದೂಷಿಸಿ, ತಿರಸ್ಕರಿಸಿ, ಅವನನ್ನು ಬಹಿಷ್ಕರಿಸಿ ಹೋಗುವಾಗ ನಾನು ಮಾಡುವ ಪ್ರಾರ್ಥನೆ ಅಥವಾ ನಾನು ಸಾರುವ ಪ್ರಾರ್ಥನೆ, ನನ್ನ ಯೇಸು ನನ್ನೊಂದಿಗಿದ್ದಾರೆ ಎಂಬ ಹೇಳುವಂತಹ ಮಾತು, ನಾನು ವಿಶ್ವಾಸಿ ಎಂದು ಹೇಳುವ ಮಾತು ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ದೂರ, ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ದೂರವಾಗಿದೆ? ನಾವು ಕೆಲವು ವಿಷಯಗಳನ್ನು ಆಳವಾಗಿ ಚಿಂತಿಸಬೇಕು. ನೋಡಿ, ಕೆಲವು ಸಾರಿ ವ್ಯಕ್ತಿಗಳನ್ನ ನೋಡ್ಬೇಕಾದ್ರೆ ಕೆಲವು ವ್ಯಕ್ತಿಗಳು ಮತ್ತೊಬ್ಬರ ಹತ್ರ ನಮ್ಮ ಹತ್ರ ಒಳ್ಳೆಯವರಾಗಿರಬೇಕಾದ್ರೆ ಆ ವ್ಯಕ್ತಿಗಳನ್ನ ನಮ್ಮಿಂದ ದೂರ ಮಾಡ್ತಾರೆ. ಕಾರಣ ಅಸೂಯೆ. ಒಂದು ವ್ಯಕ್ತಿಯನ್ನು ದೂರ ಮಾಡಲಿಕ್ಕೆ ಹಲವಾರು ಸುಳ್ಳುಗಳನ್ನ ಹೇಳಬೇಕಾಗ್ತದೆ. ಹೇಗೆ ಸುಳ್ಳು ಅಂದ್ರೆ, ಅದು ಕಣ್ಣಿನಿಂದ ನೋಡಿದಂತೆಯೇ ಸತ್ಯ. ಅದನ್ನ ಯಾರು ಹೇಳು, ಅದು ಅವ್ರು ಹೇಳುವುದು 100ಕ್ಕೆ 100 ಸತ್ಯ ಎಂಬ ಸಾಕ್ಷಿಯಂತೆ ಹೇಳಿ ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳನ್ನ ದೂರ ಮಾಡ್ತಾರೆ. ಒಳ್ಳೆಯ ಬಾಂಧವ್ಯವನ್ನು ದೂರ ಮಾಡ್ತಾರೆ, ಒಳ್ಳೆಯ ಫ್ರೆಂಡ್ಶಿಪ್ ಅನ್ನು ದೂರ ಮಾಡ್ತಾರೆ. ಹೌದು ಪ್ರಿಯರೇ, ಇಲ್ಲ ನೀವಿಲ್ಲದೆ ನಾನು ಬದುಕಲಿಕ್ಕೆ ಆಗುದಿಲ್ಲ, ಎಲ್ಲವೂ ನೀವೇ, ದೇವರೇ ನನಗೆ ನೀವು ಕೊಟ್ಟಂತ ದಾನ, ನೀವೇ ನನಗೆ ದೇವರು ಕೊಟ್ಟಂತ ಕೊಡುಗೆ ಎಂದು ಹೇಳಿದಂತಹ ವ್ಯಕ್ತಿಗಳು ಕ್ಷಣಾರ್ಥದಲ್ಲಿ ದೂರ ಆಗಿ ಹೋಗ್ತಾರೆ. ಕಾರಣ ಏನಂದ್ರೆ ಅವರಲ್ಲಿರುವಂತಹ ವಿಶ್ವಾಸದ ಕೊರತೆ, ಅಂದ್ರೆ ಅವರಲ್ಲಿರುವಂತಹ ಅದೊಂದು ದೊಡ್ಡ ಬಲಹೀನತೆ. ಮತ್ತೊಬ್ಬರು ಹೇಳುವ ಮಾತು ಕೇಳುವಂತಹ ಈ ವ್ಯಕ್ತಿ ಯಾರಾಗಿರ್ತಾರೋ, ಅದು ನಾನು ನೀವು ಯಾರೇ ಆಗಿರ್ಬೋದು, ಇನ್ನೊಬ್ಬರು ಹೇಳಿದಂತಹ ಮಾತನ್ನು ಕೇಳಿ ಅದನ್ನ ಸರಿ ಎಂದು ತೀರ್ಮಾನಿಸಿಕೊಳ್ಳುವಂತಹ ಅವಿವೇಕತನ. ನನ್ನ ಮನಸ್ಸು ಹೇಳ್ತದೆ, ನಿನ್ನ ಮನಸ್ಸು ಹೇಳುವುದೆಲ್ಲ ಕೆಟ್ಟದ್ದು. ಕೆಟ್ಟದ್ದು ಹೇಳುವಾಗ, ನನ್ನಲ್ಲಿ ಕೆಟ್ಟದಿರುವಾಗ ಅದು ನನ್ನನ್ನು ಕೆಡಿಸ್ತದೆ. ಹೇಗೆ? ನನ್ನ ಮುಂದೆ ಇರುವವರನ್ನೆಲ್ಲವರನ್ನ ತೆಗೆದಾಕ್ತದೆ, ನನಗೆ ಇರುವುದನ್ನೆಲ್ಲ ತೆಗೆದಾಕ್ತದೆ. ಶಾಂತಿನ ತೆಗೆದಾಕ್ತದೆ, ಸಮಾಧಾನವನ್ನು ತೆಗೆದಾಕ್ತದೆ, ನೆಮ್ಮದಿನ ತೆಗೆದಾಕ್ತದೆ. ಹೀಗೆ ನಾವು ಒಂದು ವ್ಯಕ್ತಿಗೆ ತೀರ್ಪು ಕೊಡಲು ನಾವು ಯೋಗ್ಯರಲ್ಲ, ಯಾರನ್ನು ಸರಿ ಇಲ್ಲ ಎಂದು ಹೇಳಲಿಕ್ಕೆ ಯೋಗ್ಯರಲ್ಲ. ಅದರಿಂದ ಮತ್ತೊಬ್ಬರು ನಮ್ಮ ಮುಂದೆ ಬಂದು ಅವನು ಸರಿಯಲ್ಲ, ಅವಳು ಸರಿಯಿಲ್ಲ ಎಂದು ಹೇಳುವಾಗ ಯೋಚಿಸಬೇಕು, ನನಗೆ ದೇವರು ಕೊಟ್ಟಂತ ಈ ಸಂಬಂಧವನ್ನ ಕಡಿದು ಹಾಕಲಿಕ್ಕೆ ಸೈತಾನ ಸಂಚು ಮಾಡಿದ್ದಾನೆ. ಕಣ್ಣಿನಿಂದ ಪರೋಕ್ಷವಾಗಿ ನಾವು ನೋಡಬೇಕು. ಒಂದು ವ್ಯಕ್ತಿಯನ್ನು ನಾನು ಪ್ರೀತಿಸುತ್ತೇನೆ ಎಂಬುದಾದರೆ, ಒಂದು ವ್ಯಕ್ತಿಯನ್ನು ನಾನು ಆಳವಾಗಿ ಪ್ರೀತಿಸುತ್ತೇನೆ, ಹಿಂಬಾಲಿಸುತ್ತೇನೆ ಎಂಬುದಾದರೆ, ಆ ವ್ಯಕ್ತಿಯನ್ನು ನಾನು ಅರಿಯಬೇಕು. ಆದರೆ ಆ ವ್ಯಕ್ತಿಯನ್ನು ನಾನು ಅರಿತ ಮೇಲೆ ಆ ವ್ಯಕ್ತಿಯನ್ನು ನಿರಾಕರಿಸುತ್ತೇನೆ ಎಂಬುದಾದರೆ ಅದು ನನ್ನ ಸ್ವಭಾವ, ಕೆಟ್ಟ ಸ್ವಭಾವ. ಹೀಗೆ ನಾನು ಸ್ವೀಕರಿಸಬೇಕು. ಯಾರು ಎಷ್ಟು ಕೆಟ್ಟವಳು ಕೆಟ್ಟವನು ಎಂದು ಹೇಳಿದರೂ ಸಹ ನಾನು ಸ್ವೀಕರಿಸಬೇಕಂದ್ರೆ, ಯೇಸು ಇಲ್ಲಿ ಹೇಳುತ್ತಾ ಇರೋದು ತನ್ನ ದೇವರ ಪ್ರೀತಿಯನ್ನು ಕುರಿತು ಹೇಳುತ್ತಾ ಇದ್ದಾರೆ. ಯಾರಲ್ಲಿಯೂ ನಾನು ತಾರತಮ್ಯ ಮಾಡಬಾರದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವನ ಬಡವನಾಗಿರಬಹುದು, ಬಲ್ಲಿದನಾಗಿರಬಹುದು, ಅವನು ದಾರಿದ್ರ್ಯನಾಗಿರಬಹುದು, ಮಂದಮತಿಯುಳ್ಳವನಾಗಿರಬಹುದು, ಅಥವಾ ಅವನಲ್ಲಿ ಯಾವುದೇ ಬಲಹೀನತೆ ಇರಬಹುದು, ಅಥವಾ ಅವಳಲ್ಲಿ ಯಾವುದೇ ಬಲಹೀನತೆ ಇರಬಹುದು. ನಾನು ಇರುವಂತೆಯೇ ಪ್ರೀತಿಸಬೇಕು. ನೋಡಿ, ನಾವು ದೇವರ ವಾಕ್ಯನ ಎಷ್ಟು ಜನ ನೀವೆಲ್ಲ ಇದ್ದೇವೆ, ದೇವರ ವಾಕ್ಯನ ಕೇಳ್ತಾ ಇದ್ದೀರಿ. ಯಾರಾದ್ರೂ ಒಬ್ಬರು ಒಂದು ವ್ಯಭಿಚಾರಿನ ಪ್ರೀತಿಸ್ತೀರಾ? ಒಂದು ವ್ಯಭಿಚಾರಿನ ಪ್ರೀತಿಸಕ್ಕೆ ಮನಸ್ಸು ಬರ್ತದ? ಒಂದು ವ್ಯಭಿಚಾರನ ನಾವು ಸಂಧಿಸ್ತೇವಾ? ಒಂದು ವ್ಯಭಿಚಾರಿ ಹತ್ರ ನಿಂತ್ಕೊಂಡು ನಾವು ಮಾತಾಡ್ತೇವಾ? ಹೇಳಿ, ಎಲ್ಲ ನೋಡ್ತೇನೆ. ಮಾತಾಡ್ತೀವ? ಒಬ್ಬ ಕಳ್ಳನ ಜೊತೆ ನಾವು ನಿಂತ್ಕೊಳ್ತೀವ? ಕಳ್ಳ ಎಂದು ಹೆಸರನ್ನ ಪಡ್ಕೊಂಡೆ ಪಾಪ ಅವನ ಮೇಲೆ ಮುದ್ರೆ ಹೊತ್ತಿರ್ತಾರೆ. ಆ ಕಳ್ಳ ಎಂದು ಮುದ್ರೆ ಹೊತ್ತಲ್ಪಟ್ಟವನ ನಿಂತ್ಕೊಳ್ತೇವ? ಮಾತಾಡ್ತೇವ? ಅವನ ಮನೆಗೆ ಕರಿತೇವ? ನಮ್ಮ ಜೊತೆ ಕೂರಿಸ್ಕೊಳ್ತೇವ? ನಮ್ಮ ಜೊತೆ ಊಟ ಮಾಡ್ತೇವ? ನಮ್ಮ ಊಟ ಮಾಡಿಸ್ತೇವ? ಇಲ್ಲ. ಪಾಪಿ ಪ್ರಿಯರೇ, ಎಲ್ಲರೂ ಪಾಪಿ, ಎಲ್ಲರೂ ಪಾಪಿ. ಎಲ್ಲರೂ ಪಾಪಿ. ಯಾರು ಇಲ್ಲ ಈ ಲೋಕದಲ್ಲಿ ಪಾಪ ಇಲ್ಲದೆ ಇರೋರು. ಕೆಲವರು ಗೊತ್ತಿದ್ದು ಮಾಡ್ತಾರೆ ಅಂತ, ಗೊತ್ತಿಲ್ಲದೆ ಮಾಡ್ತಾರೆ ಅಂತಿಲ್ಲ. ಕೆಲವರು ಕಾಣುವಾಗೆ ಮಾಡ್ತಾರೆ, ಕೆಲವರು ಕಾಣದೇ ಇರುವಾಗೆ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸ. ಎಲ್ಲರೂ ಪಾಪಿಯೇ. ಎಲ್ಲರಲ್ಲಿ ಪಾಪದ ಛಾಯೆ ಇದೆ.
ಅದು ಯಾಜಕ, ಸಭಾಪಾಲಕ, ಪಾಸ್ಟ್ರು, ಸಾರುವವನು, ಸುವಸ, ಎಂತ ವರದಾನಿ, ಎಲ್ಲರಲ್ಲಿಯೂ ಪಾಪ ಅಡಕವಾಗಿದೆ. ಎವ್ರಿಬಡಿ ಸಿನ್ಫುಲ್ ಪರ್ಸನ್ಸ್. ಪಾಪ ಇದೆ. ಯಾರನ್ನ ಕರೆದು ನಾವು ಪ್ರೀತಿಸ್ತೇನೆ? ನಿನ್ನ ಮನೆಗೆ ಒಂದು ವ್ಯಭಿಚಾರಿನ ಆಹ್ವಾನಿಸ್ತೀಯ? ಕಳ್ಳನನ್ನು ಆಹ್ವಾನಿಸ್ತೀಯ? ಒಬ್ಬ ಮೋಸಗಾರನ ಆಹ್ವಾನಿಸ್ತೀಯ? ಇಲ್ಲ ಪ್ರಿಯರೇ, ಇದನ್ನ ಮಾಡಬೇಕು. ನಾನು ತುಂಬಾ ಪ್ರೀತಿಸ್ತೀನಿ ವ್ಯಭಿಚಾರಿಗಳನ್ನ. ವ್ಯಭಿಚಾರ ಮಾಡೋರು ನಾನು ತುಂಬಾ ನೋಡಿ. ವ್ಯಭಿಚಾರ ಅಂದ್ರೆ ಒಂದೇ ಒಂದು ಚಾನಲ್ ನೋಡ್ತೇವೆ ಪ್ರಿಯರೇ. ವ್ಯಭಿಚಾರ ಅಂದ್ರೆ ಹಲವು ಚಾನಲ್. ನಾನು ಯಾವುದನ್ನ ದೇವರಿಗೆ ವಿರುದ್ಧವಾದದ್ದಕ್ಕೆ ಯಾವುದಕ್ಕೆ ತುಂಬಾ ಅಡಿಕ್ಟ್ ಆಗ್ತೀವಿ ಅದಲ್ಲ ವ್ಯಭಿಚಾರನೆ. ಕೆಲವರು ತಿಳ್ಕೊಂಡ್ಬಿಡ್ತಾರೆ ವ್ಯಭಿಚಾರ ಅಂದ್ರೆ ಬರೀ ಒಂದು ಗಂಡು ಹೆಣ್ಣು ದೈಹಿಕವಾಗಿ ಇರುವುದೇ ವ್ಯಭಿಚಾರ ಅಂತ ತಿಳ್ಕೊಳ್ತಾರೆ. ತಪ್ಪು, ತುಂಬಾ ಶುದ್ಧ ತಪ್ಪು. ಇದನ್ನ ಯಾರು ಹೇಳಿಕೊಡುವುದಿಲ್ಲ, ಯಾರು ಇದ್ರ ಬಗ್ಗೆ ಮಾತನಾಡೋದೇ ಇಲ್ಲ. ವ್ಯಭಿಚಾರ ಅಂದ್ರೆ ಬರೀ ದೈಹಿಕ ಸಂಬಂಧ ಅಲ್ಲ. ವ್ಯಭಿಚಾರ ನಾನು ಯಾವುದನ್ನ ಹೆಚ್ಚಾಗಿ ಪ್ರೀತಿಸ್ತೀನೋ ಅದು ವ್ಯಭಿಚಾರಕ್ಕೆ ಸಮಾನ. ಅನ್ಯ ವಿಗ್ರಹ ಆರಾಧನೆ ವ್ಯಭಿಚಾರ, ಅನ್ಯ ದೇವತೆಗಳ ಆರಾಧನೆ ವ್ಯಭಿಚಾರ. ನನ್ನ ದೇವರನ್ನ ಬಿಟ್ಟು ಇನ್ನೊಬ್ಬರ ದೇವರನ್ನ ನಾನು ಆರಾಧಿಸ್ತೇನೆ, ವ್ಯಭಿಚಾರ. ನನ್ನ ಗಂಡನ್ನ ಬಿಟ್ಟು ಇನ್ನೊಬ್ಬರನ್ನ ಪ್ರೀತಿಸ್ತೇನೆ, ವ್ಯಭಿಚಾರ. ನನ್ನ ತಂದೆಯನ್ನ ಪ್ರೀತಿಸಬೇಕು, ನನ್ನ ತಂದೆಯನ್ನ ಹೆಚ್ಚಾಗಿ ಪ್ರೀತಿಸೋಕ್ಕಿಂತ ಪಕ್ಕದ ಮನೆಯವ್ರನ್ನ ಪ್ರೀತಿಸ್ತೇನೆ, ವ್ಯಭಿಚಾರ. ನನ್ನ ತಾಯಿಗಿಂತ ಹೆಚ್ಚಾಗಿ ನಾನು ಇನ್ನೊಬ್ಬರನ್ನ ಪ್ರೀತಿಸ್ತೇನೆ, ವ್ಯಭಿಚಾರ. ನಾನು ಪ್ರೀತಿಸುವ ಮಿತ್ರನಿಗಿಂತ, ನನಗೆ ಜೀವ ಕೊಡುವ ಮಿತ್ರನಿಗಿಂತ ನಾನು ಮತ್ತೊಬ್ಬರನ್ನ ಪ್ರೀತಿಸ್ತೇನೆ, ವ್ಯಭಿಚಾರ. ನನಗೆ ಕುಡಿಲೇಬೇಕು, ಅದನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ವ್ಯಭಿಚಾರ. ಪಾನ್ ಪರಾಗ್ ಹಾಕ್ಲೇಬೇಕು, ಹನ್ಸ್ ಹಾಕ್ಲೇಬೇಕು, ವ್ಯಭಿಚಾರ. ನಾನು ಯಾವುದಕ್ಕೆಲ್ಲ ಗುಲಾಮನಾಗ್ತೇನೋ ಅವೆಲ್ಲವೂ ವ್ಯಭಿಚಾರಕ್ಕೆ ಸಮಾನವಾದದ್ದು. ಆದರೂ ಸಹ ಈ ವ್ಯಭಿಚಾರಿ ಲೋಕದಲ್ಲಿ ನಾವು ನೋಡ್ಬೇಕಾದ್ರೆ ವ್ಯಭಿಚಾರ ಅನ್ನೋದು ಯಾರಿಗೆ ಹೇಳ್ತಾರೆ ಅಂದ್ರೆ ಒಂದು ಸ್ತ್ರೀಗೆ ಹೇಳ್ತಾರೆ, ಅದೇ ಒಂದು ಪುರುಷನಿಗೆ ಹೇಳೋದಿಲ್ಲ. ತನ್ನ ದೇಹವನ್ನ ಪರರಿಗೆ ಕೊಡುವುದನ್ನ ಸ್ತ್ರೀಗೆ ಹೇಳ್ತಾರೆ, ಪುರುಷನಿಗೆ ಹೇಳೋದಿಲ್ಲ ವ್ಯಭಿಚಾರ ಎಂಬುದಾಗಿ. ಹಾಗೆ ಅಂತ ಒಂದು ಪರರಿಗೆ ತನ್ನ ದೇಹವನ್ನು ಕೊಡುವವಳನ್ನ ನಾವು ಪ್ರೀತಿಸ್ತೇವಾ? ಫ್ರೆಂಡ್ಶಿಪ್ ಮಾಡ್ತೇವಾ? ಇಲ್ಲ. ನಾನು ಮಾಡಿದ್ದೇನೆ. ಸಾವಿರಾರು ಜನರನ್ನ ಮಾಡಿದ್ದೇನೆ, ಒಂದು ಎರಡಲ್ಲ, ಸಾವಿರಾರು ಜನರನ್ನ ಮಾಡಿದ್ದೇನೆ. ಇಂದಿಗೂ ಸಹ ನನ್ನ ಮುಂದೆ ಎಷ್ಟು ಜನ ಇದ್ದಾರೆ. ನಾನು ಅವರನ್ನೆಲ್ಲರನ್ನು ಪ್ರೀತಿಸ್ತೇನೆ, ಅದಕ್ಕಾಗಿ ಅವರು ನನ್ನನ್ನು ಪ್ರೀತಿಸ್ತಾರೆ. ಪ್ರೀತಿ ಎಂದ ತಕ್ಷಣ ಸೆಕ್ಸ್ ಅಲ್ಲ. ಪ್ರೀತಿ ಅಂದ್ರೆ ಹಂಚಿಕೊಳ್ಳುವುದು. ದಟ್ಸ್ ಅ ಶೇರಿಂಗ್. ಪ್ರೀತಿ ಅಂದ್ರೆ ಹಂಚಿಕೊಳ್ಳುವುದು, ಸಿಕ್ಕದೇ ಇರೋದನ್ನ ಪಡ್ಕೊಳ್ಳೋದು, ಸಿಕ್ಕದೇ ಇರೋದನ್ನ ಕೊಡೋದು. ಇದು ಯಾರು ಅರ್ಥ ಮಾಡೋದಿಲ್ಲ. ಪ್ರೀತಿಸಬೇಕು. ಅದನ್ನ ಹೇಳುದು, ಈ ಮಗುವಿನಲ್ಲಿ, ಈ ನನ್ನ ಹೆಸರಿನಲ್ಲಿ ಈ ಮಗುವನ್ನು ಯಾರೆಲ್ಲ ಸ್ವೀಕರಿಸುತ್ತಾರೋ ಅವರು ನನ್ನನ್ನೇ ಸ್ವೀಕರಿಸಿದಂತೆ. ಹಾಗೆ ನನ್ನನ್ನೇ ಯಾರು ಸ್ವೀಕರಿಸ್ತಾರೋ ಅವರು ಸ್ವರ್ಗದಲ್ಲಿರುವಂತಹ ತಂದೆಯನ್ನೇ ಸ್ವೀಕರಿಸಿದಂತೆ. ಪ್ರೈಸರು, ಎಂತ ಶಕ್ತಿಯುತವಾದಂತ ವಾಕ್ಯ. ಆದರೆ ಯಾರಿಗೂ ಕೇಳಲಿಕ್ಕೆ ಬೇಡ. ಈ ವಚನಗಳನ್ನು ಆಲಿಸ್ಲಿಕ್ಕೂ ಟೈಮ್ ಇಲ್ಲ. ಎಷ್ಟೋ ಜನ ಫೇಸ್ಬುಕ್ ಅಲ್ಲಿ ಇದ್ದಾರೆ ಇವತ್ತು. ಎಷ್ಟೋ ಫೇಸ್ಬುಕ್ ಗ್ರೂಪ್ಗಳಿದೆ. ನನ್ನ ಮೊಬೈಲ್ನಲ್ಲೇ ಕನಿಷ್ಠ 2 ಲಕ್ಷ 3 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ ನನ್ನ ಫೇಸ್ಬುಕ್ ಅಲ್ಲಿ. ನಿಮ್ಮ ಫೇಸ್ಬುಕ್ ಅಲ್ಲಿ ಇದ್ದಾರೆ. ಅದರ ವಚನವನ್ನು ಕೇಳೋರು ಎಷ್ಟು ಜನ? ಇವತ್ತಿನ ವಚನವನ್ನು ಕೇಳುವುದು ದೇವರು ಯಾರುವೆ ಹೃದಯವನ್ನು ಸೀಳುವ ವಚನವನ್ನು ಯಾರು ಕೇಳುವುದಿಲ್ಲ. ಬರೀ ಸ್ತುತಿಗೀತೆ ಇರಬೇಕು, ಇಲ್ಲಾಂದ್ರೆ ಒಂದು ಆರಾಧನೆ ಇರಬೇಕು, ಒಂದು ಸೌಖ್ಯವಿರಬೇಕು, ಅವಾಗಲೇ ಜನ ಕೇಳುದು. ಸತ್ಯವಾದ ವಚನಗಳನ್ನು ಕೇಳುವುದಿಲ್ಲ, ಪರಿವರ್ತನೆ ಕೊಡುವಂತ ವಚನವನ್ನು ಕೇಳುವುದಿಲ್ಲ, ಭಯ ತರುವ ವಚನಗಳನ್ನು ಕೇಳುವುದಿಲ್ಲ, ಪರಿವರ್ತನೆ ತರುವ ವಚನಗಳನ್ನು ಕೇಳುವುದಿಲ್ಲ. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ಕೇಳಬೇಕು. ನನ್ನನ್ನು ಪರಿವರ್ತನೆ ತರುವ ವಚನಗಳಿಗೆ ನಾವು ಹೋಗಬೇಕು. ನಾನು ನನ್ನ ಜೀವಿತದಲ್ಲಿ ದೇವರನ್ನ ಕಂಡುಕೊಂಡಿದ್ದೇನಾ, ಎಷ್ಟರ ಮಟ್ಟಿಗೆ ಕಂಡುಕೊಂಡಿದ್ದೇನೆ ಎಂಬುದು ನಮಗೆ ಅರಿವಾಗಬೇಕು. ಬರೀ ಪಾಪ ಮಾಡಬೇಡ ಅಂತೇಳಿ ಒಂದು ಪದದಲ್ಲಿ ಹೇಳಿ ಹೋಗೋದ್ರಲ್ಲಿ ಆ ಪಾಪದ ಅರಿವು, ಪಾಪದ ಆ ಒಂದು ಸತ್ವ, ಪಾಪದ ಕ್ರಿಯೆಯ ಪಾಪದಿಂದ ಆಗುವಂಥದ್ದು ಏನೆಂಬುದನ್ನ ನಾವು ತಿಳಿಸ್ಬೇಕು.
ಅಂತ ವಚನಗಳನ್ನು ನಾವಾಗಿ ಕೇಳಬೇಕು. ಅದರಿಂದ ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ವಿಧವಾದಂತಹ ಅನುಭವಗಳಿದೆ. ಅನೇಕ ವಿಧದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳ್ತೇವೆ, ಆದರೆ ಪರಿವರ್ತನೆ ಕಾಣ್ತಾನೆ ಇಲ್ಲ. ಯಾವುದೇ ಧ್ಯಾನ ಮಂದಿರ ಇರ್ಬೋದು, ಧ್ಯಾನಗಳಿರ್ಬೋದು, ಹೇಳ್ತೇವೆ, ಕೇಳುವಾಗ ತುಂಬಾ ಚೆನ್ನಾಗಿತ್ತು ಎಂಬುದಾಗಿ ಹೇಳ್ತೇವೆ, ತುಂಬಾ ಒಳ್ಳೆದಿತ್ತು ಎಂಬುದಾಗಿ ಹೇಳ್ತೇವೆ. ಆದರೆ ಆ ಧ್ಯಾನ ಮಂದಿರವನ್ನು ಬಿಟ್ಟು ಹೊರಗೆ ಬಂದ ತಕ್ಷಣ, ಆ ಒಂದು ಸೆಷನ್ ಅನ್ನು ಬಿಟ್ಟು ಬಂದ ತಕ್ಷಣ ಎಲ್ಲವನ್ನು ಮರೆತು ಬಿಡ್ತೇವೆ. ಕೇಳುವಾಗ ತುಂಬಾ ಸಾಕ್ಷಿ ಹೇಳ್ತೇವೆ. ಕೆಲವರನ್ನ ನೋಡಬೇಕು, ಕೆಲವರು ಬರೀ ಸಾಕ್ಷಿಗಳನ್ನೇ ಹುಡುಕ್ತಾರೆ, ಬರೀ ಸಾಕ್ಷಿಗಳನ್ನೇ ಹುಡುಕ್ತಾರೆ. ಎಲ್ಲಿ ಹೋದ್ರೂ ಅದು ಕೆಲಸ ಏನಪ್ಪ ಅಂದ್ರೆ ಅಲ್ಲಿ ಏನಾಯ್ತು, ಇಲ್ಲಿ ಏನಾಯ್ತು, ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ ಅಲ್ಲಿ ಬರುವಂತ ಸಾಕ್ಷಿಗಳನ್ನೇ ಹುಡುಕ್ತಾರೆ. ಆ ಸಾಕ್ಷಿಗಳನ್ನ ಕೇಳಿ ಇನ್ನೊಬ್ಬರಿಗೆ ಆ ಸಾಕ್ಷಿ ಹೇಳ್ತಾರೆ, ಏನೂ ಪ್ರಯೋಜನವಿಲ್ಲ. ಸಾಕ್ಷಿ ಕೇಳಿ ಸಾಕ್ಷಿ ಹೇಳೋದ್ರಿಂದ ಯಾರ ರಕ್ಷಣೆ ಹೊಂದೋದಿಲ್ಲ. ನನ್ನ ಜೀವನ ಸಾಕ್ಷಿಯಾಗಬೇಕು, ನನ್ನ ಜೀವನ ಸಾಕ್ಷಿಯಾಗಬೇಕು. ವಚನವನ್ನು ಕೇಳುವ ನಾನು ಸಾಕ್ಷಿಯಾಗಬೇಕು. ಹೇಗೆ? ಮತ್ತೊಬ್ಬರಿಗೆ ಈ ವಾಕ್ಯವನ್ನ ಇನ್ನೊಂದು ಸಾಕ್ಷಿನ ಇನ್ನೊಬ್ಬರಿಗೆ ಸಾರ್ಬಿಟ್ರೆ ಅದು ಸಾಕ್ಷಿ ಅಲ್ಲ. ನನ್ನ ಪರಿವರ್ತನೆಯ ಸಾಕ್ಷಿ, ನನ್ನ ಮಾತಿನ ಪರಿವರ್ತನೆಯ ಸಾಕ್ಷಿ, ನನ್ನ ನಡೆಯ ಪರಿವರ್ತನೆಯ ಸಾಕ್ಷಿ, ನನ್ನ ಕುಟುಂಬ ಜೀವಿತದ ಪರಿವರ್ತನೆಯ ಸಾಕ್ಷಿ, ನನ್ನ ವೈಯಕ್ತಿಕ ಬದುಕಿನ ಸಾಕ್ಷಿ, ನನ್ನಲ್ಲಿ ಇರುವುದನ್ನು ಬಿಟ್ಟು ಬಿಡುವುದರ ಸಾಕ್ಷಿ. ಈ ಸಾಕ್ಷಿಗಳನ್ನು ನಾವು ಹೇಳಬೇಕು. ಇವತ್ತು ಅದ್ಭುತಗಳ ಸಾಕ್ಷಿಗಳೇ ಜನರಿಗೆ ಬೇಕಾಗಿರುವುದು. ಏನೂ ಪ್ರಯೋಜನವಿಲ್ಲ. ಎಷ್ಟು ಸಾವಿರ ಸಾಕ್ಷಿನ ಕೇಳಿದ್ರು ನೀನು ಅಥವಾ ನಾನು ದೇವರಿಗೆ ಸಾಕ್ಷಿ ಆಗದೆ ಹೋದರೆ, ಪ್ರಭು ಯೇಸುವಿನಂತೆ ನಾನಾಗದೆ ಹೋದರೆ ಏನು ಪ್ರಯೋಜನ? ಎಷ್ಟು ಜನ ಪ್ರಭು ಯೇಸುವಿನಂತೆ ಆಗ್ತಾ ಇದೆ? ಯೇಸು ಹೇಳ್ತಾರೆ, ನನ್ನಂತೆ ನನ್ನ ಹೆಸರಿನಲ್ಲಿ ಈ ಮಗುವನ್ನು ಸ್ವೀಕರಿಸುವನು ನನ್ನನ್ನೇ ಸ್ವೀಕರಿಸ್ತಾನೆ. ಯೇಸುವನ್ನು ಯಾರು ಸ್ವೀಕರಿಸಿದ್ದಾರೆ? ಯೇಸುವನ್ನೇ ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಹೇಗೆ ಕಳಿಸಿಕೊಟ್ಟಂತಹ ಪ್ರಭುವನ್ನ, ಯೇಸುವನ್ನ ಕಳಿಸಿಕೊಟ್ಟ ಆತನನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ? ಪ್ರಿಯರೇ, ಈ ವಚನ ನೀವು ಕೇಳ್ತಾ ಇರೋದು ಅಷ್ಟು ಸುಲಭವಾದಂತಹ ವಚನವಲ್ಲ, ಅಷ್ಟು ಸುಲಭವಾದ ವಚನ ಅಲ್ಲ. ನೋಡಿ, ಇವತ್ತು ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುದಿಲ್ಲ, ಪ್ರಾರ್ಥನೆಗೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ಇನ್ನು ಯೇಸುವನ್ನು ಹೇಗೆ ಸ್ವೀಕರಿಸ್ತೇವೆ? ಒಂದು ಬಲಿಪೂಜೆಗೆ ಹೋಗಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ಹೇಗೆ ಯೇಸುವನ್ನು ಸ್ವೀಕರಿಸ್ತೇವೆ? ಒಂದು ಕುಳಿತು ವಿಶ್ವಾಸದಲ್ಲಿ ಯಾವ ಮನಸ್ಸಿನ ಪ್ರಚೋದನೆಗಳಿಲ್ಲದೆ ಒಂದು ಜಪಸರ ಹೇಳಲಿಕ್ಕೆ ಆಗುದಿಲ್ಲ, ಹೇಗೆ ಯೇಸುವನ್ನು ಸ್ವೀಕರಿಸ್ತೇವೆ? ಮತ್ತೊಬ್ಬರ ಬಗ್ಗೆ ಟೀಕೆ, ಟಿಪ್ಪಣಿ, ದೂಷಣೆ, ನಿಂದನೆ, ಬೇಡದೆಲ್ಲ ಹೇಳ್ತಾ ಇರ್ತೇವೆ, ಹೇಗೆ ಯೇಸುವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ? ಕೆಲವರು ನೋಡಿ ಬರೀ ದೂಷಿಸ್ತಾ ಇರ್ತಾರೆ. ಯಾರಾದರೂ ಒಬ್ಬರ ಮನಸ್ಸಿನಲ್ಲಿ ಒಬ್ಬರನ್ನ ಬರೀ ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಎಲ್ಲವನ್ನ ಅವ್ರು ಹೇಳ್ತಾ ಇರ್ತಾರೆ, ಬರೀ ಕೆಟ್ಟದನ್ನೇ ಹೇಳ್ತಾ ಇರ್ತಾರೆ. ಇನ್ನೂ ಅವ್ರ ಮೇಲೆ ವೈರಾಗ್ಯ ಬರಬೇಕು, ಮನಸ್ತಾಪ ಬರಬೇಕು, ದೂರ ಮಾಡಬೇಕು. ಹೀಗೆ ಹಲವಾರು ವಿಧದಲ್ಲಿ ನಾನು ನೋಡ್ತೇನೆ. ಫ್ರೆಂಡ್ಶಿಪ್ ಇಂದ, ದಂಪತಿಗಳಿಂದ, ಕೆಲಸ ಮಾಡುವ ಸ್ಥಳದಿಂದ, ವಿಚಾರಣೆಗಳಲ್ಲಿ, ಗುರುಗಳಿಂದ ಎಲ್ಲರನ್ನು ದೂರ ಮಾಡಬೇಕು ಎಂಬುದಾಗಿಯೇ ಚಿಂತನೆಗಳು. ಬಲಿಪೂಜೆಗೆ ಒಂದು ದಿನ ತಪ್ಪೋದಿಲ್ಲ, ಆದರೆ ಬಲಿಪೂಜೆ ಮುಗಿಸಿ ಬಂದ ತಕ್ಷಣ ಇನ್ನೊಬ್ಬರ ಬಗ್ಗೆ ಮಾತನಾಡ್ತೇವೆ. ಹೇಗೆ ಯೇಸುವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ? ಧ್ಯಾನ ಮುಗಿಸಿ, ಪ್ರಾರ್ಥನೆ ಮುಗಿಸಿ ಹೊರಗೆ ಬರ್ತೇವೆ. ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಪವರ್ಫುಲ್, ಇವ್ರು ಪವರ್ಫುಲ್ ಇಲ್ಲ, ಶುರು ಮಾಡ್ತೇವೆ. ಹೇಗೆ ಯೇಸುವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ? ಪಕ್ಕದ ಮನೆಯಲ್ಲಿ ಯಾರು ಏನಾಯ್ತು, ಯಾವುದೋ ಒಂದು ಪಕ್ಕದ ಮನೆಯ ಹುಡುಗಿ ಯಾರು ಹುಡುಗನ ಪ್ರೀತಿಸಿ ಹೋಯ್ತು, ಏನು ಮಾಡಕ್ಕಾಗುದಿಲ್ಲ. ಪ್ರೀತಿಸಿ ಅವ್ರು ಮದುವೆ ಮಾಡ್ಕೊಂಡ್ರೆ ಅಂದ್ರೆ ಅದು ದೇವರಿಚ್ಛೆ, ದೇವರು ಒಂದುಗೊಳಿಸಿದ್ದು. ಅದರ ಬಗ್ಗೆ ನೀನು ದೂಷಣೆ ಮಾಡಿ ಏನು ಪ್ರಯೋಜನ? ಅವರಿಗಾಗಿ ಪ್ರಾರ್ಥಿಸು. ಸಾಧ್ಯವಿದ್ರೆ ಅವರಲ್ಲಿ ಹೋಗಿ ನೀನು ಮಾತನಾಡಿ ಸಂಧಾನ ಮಾಡು. ಸೊ ಅವ್ರನ್ನ ದೂಷಿಸಿ, ಅವ್ರ ಗಂಡನ ದೂಷಿಸಿ, ಅವ್ರ ಹೆಂಡತಿನ ದೂಷಿಸಿ, ಅವ್ರ ಮಕ್ಕಳನ್ನ, ಅವ್ರ ಕುಟುಂಬನ ದೂಷಿಸಿ ದೂಷಣೆಯಲ್ಲಿ ನೀನು ಜೀವಿಸೋದಾದ್ರೆ ಇನ್ನು ಯೇಸುವನ್ನು ಹೇಗೆ ಸ್ವೀಕರಿಸಲಿಕ್ಕೆ ಸಾಧ್ಯ? ಸ್ವೀಕರಿಸಲಿಕ್ಕೆ ಸಾಧ್ಯನಾ? ಗೋಮ್ ಶಾಂತಿಯಾಗೋ ಯೇಸುವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯನಾ? ಇಂಥ ಸ್ವಭಾವಗಳು ಇಟ್ಕೊಂಡ್ರೆ ಯೋಚನೆ ಮಾಡಿ ನೋಡಿ. ಅಲ್ಲ, ಫ್ರಾನ್ಸಿಸ್ ಡಿಸೋಜಾ, ನಾವು ಮತ್ತೊಬ್ಬರನ್ನ ದೂಷಿಸಿ, ನಿಂದಿಸಿ, ನನ್ನಲ್ಲಿ ಯೇಸು ಇದ್ದಾರೆ ಎಂದು ಹೇಳೋದಾದರೆ ನಾನು ಯೇಸುವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಪ್ರಿಯರೇ, ನಾವು ಯೇಸುವನ್ನು ಸ್ವೀಕರಿಸಬೇಕು. ಯೇಸುವನ್ನು ನಾನು ಸ್ವೀಕರಿಸ್ತೇನೆ
ಯೇಸುವನ್ನು ಸ್ವೀಕರಿಸಿದ ಸತ್ಯ ಅನ್ನೋದಾದರೆ ನನ್ನ ಜೀವನದಲ್ಲಿ ಬದಲಾವಣೆ ಆಗಿರ್ತದೆ. ದರ್ಶನ್ ಫರ್ನಾಂಡಿಸ್ ಹೌದಲ್ಲ, ನಾನು ಮತ್ತೊಬ್ಬರನ್ನು ನೋಡಿ ಟೀಕೆ ಮಾಡಿ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಅವರ ಅಂಥವರು ಇಂಥವರು ಎಂದೇಳಿ ನಾನು ಹೇಳ್ತಾ ಕುತ್ಕೊಳ್ಳೋದಾದ್ರೆ ನಾನು ಯೇಸುವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯನಾ? ಖಂಡಿತವಾಗಿ ಸಾಧ್ಯವಿಲ್ಲ. ಯೇಸು ಹೇಳ್ತಾ ಇದ್ದಾರೆ, ಒಂದು ಮಗುವನ್ನ ಕರೆದು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದಾರೆ, ನೀವು ಈ ನನ್ನ ಹೆಸರಿನಲ್ಲಿ ಈ ಮಗುವನ್ನು ಸ್ವೀಕರಿಸದೆ ಹೋದರೆ ನೀವು ನನ್ನವರಾಗಲು ಸಾಧ್ಯವಿಲ್ಲ. ಯಾರು ಸ್ವೀಕರಿಸುತ್ತಾನೋ ಅವನು ನನ್ನನ್ನೇ ಸ್ವೀಕರಿಸುತ್ತಾನೆ. ನನ್ನನ್ನು ಸ್ವೀಕರಿಸುವನು ನನ್ನನ್ನು ಕಳಿಸಿದಾತನನ್ನೇ ಸ್ವೀಕರಿಸುತ್ತಾನೆ. ಇಲ್ಲಿ ಆ ಮಗುವನ್ನೇ ಸ್ವೀಕರಿಸಲಿಕ್ಕಾಗ ಅಂದ್ರೆ ನನ್ನ ಪಕ್ಕದಲ್ಲಿರೋರನ್ನೇ ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ, ನನ್ನ ಕುಟುಂಬದಲ್ಲಿರೋರನ್ನ ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ, ನನ್ನ ನೆರೆಯವರಲ್ಲಿರೋರನ್ನ ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡಿದ ಸ್ಥಳದಲ್ಲಿರೋರನ್ನ ಸ್ವೀಕರಿಸಕ್ಕೆ ಆಗ್ತಾ ಇಲ್ಲ, ಪಕ್ಕದ ಮನೆಯವ್ರನ್ನ ಸ್ವೀಕರಿಸ್ತಾ ಆಗ್ತಾ. ಯಾಕೆ ಕೆಲವು ಸಾರಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳ ಮನೆಯಲ್ಲಿರುವಂತಹ ಮಕ್ಕಳನ್ನು ಸ್ವೀಕರಿಸಿದಿಲ್ಲ. ಕಳಿಸೋಣ, ಕಳಿಸಿ ನಿನಗೆ ಯಾಕೆ ಬಂದಿದ್ದು ನೀನು, ಕಳಿಸು, ಯಾಕೆ ಕೊಟ್ಟಿದ್ದೀನಿ ನೀನು ಅವಳಿಗೆ, ಯಾಕೆ ಕೊಟ್ಟಿದ್ದೀನಿ ಅವನಿಗೆ, ಕಳಿಸು. ತಾರತಮ್ಯ. ಮನೆಗೆ ಬರುವ ಅತಿಥಿಗಳನ್ನ ಸ್ವೀಕರಿಸುವುದಿಲ್ಲ. ಪಕ್ಕದ ಮನೆಗಿಂದ ಬರ್ತಾರೆ, ಏನೋ ಹಂಚ್ಕೊಳ್ಳಿಕ್ಕೆ ಬರ್ತಾರೆ. ಅಲ್ಲಿ ನೋಡಿದ ಯಾಕಪ್ಪ ಬಂದ ಇವನು, ಯಾಕಪ್ಪ ಬಂದ್ಲಿ ಇವಳು, ಏನೋ ಬೇಕು ಅಂತ ಕಾಣ್ತದೆ ಅದಕ್ಕೆ ಬಂದಿದ್ದಾರೆ, ಹುಷಾರ್. ಮನುಷ್ಯನನ್ನೇ ಸ್ವೀಕರಿಸ್ತಾ ಇಲ್ಲ, ಯೇಸುವನ್ನು ಹೇಗೆ ಸ್ವೀಕರಿಸಲಿಕ್ಕೆ ಸಾಧ್ಯ? ಹೇಗೆ ಯೇಸುವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ? ಸಾಧ್ಯ ಇಲ್ಲ ಪ್ರಿಯರೇ, ಸಾಧ್ಯವಿಲ್ಲ. ನಾವು ಸ್ವೀಕರಿಸಬೇಕು. ನಾನು ಪ್ರತಿಯೊಬ್ಬರನ್ನು ಸ್ವೀಕರಿಸಬೇಕು. ಜಾತಿ ಜನಾಂಗಗಳಿಲ್ಲ ಪ್ರಿಯರೇ. ನಾವು ನೋಡ್ತೀವಿ, ಅವರು ಮುಸ್ಲಿಂ, ಅವರು ಹಿಂದೂ, ಅಲ್ಲಿ ನಾನು ಎಷ್ಟೋ ಜನ ಈ ಪಾಸ್ಟರ್ಸ್ಗಳಾಗಿರೋರನ್ನ, ಎಷ್ಟೋ ಈ ಬೇರೆ ಸಭೆಗಳಲ್ಲಿರೋರನ್ನ ನೋಡುತ್ತೇನೆ. ತುಂಬಾ ಬೇಸರವಾಗ್ತದೆ, ತುಂಬಾ ಗಾಯವಾಗ್ತದೆ. ಈ ಬೇರೆ ಸಭೆಗಳಲ್ಲಿ ಪ್ರೊಟೆಸ್ಟೆಂಟ್ ಆಗಲಿ, ಪೆಂತಕೋಸ್ತ ಆಗಲಿ, ಸೇಸ್ ಆಗಲಿ, ಅವರು ಈ ಹಿಂದೂ ಧರ್ಮದವ್ರನ್ನ ನೋಡುವಾಗ ತುಂಬಾ ಕೀಳಾಗಿ ಕಾಣ್ತಾರೆ. ಕೆಲವರು ಹೇಳ್ತಾರೆ, ಅವರ ಹೆಸರು ಬರಬಾರ್ದಪ್ಪ, ಅವರನ್ನ ಎಷ್ಟು ಕೀಳಾಗಿ ಕಾಣ್ತಾರೆ. ಯಾಕೆ ಕಾಣಬೇಕು? ಅವರು ಸಹ ದೇವರ ವಾಕ್ಯದಿಂದ ಜನಿಸಿದವರು. ಪ್ರತಿಯೊಂದು ಜಾತಿ ಧರ್ಮದವನು ಸಹ ದೇವರ ವಾಕ್ಯದಿಂದ ಜನಿಸಿದವರು. ಜಾತಿ ಮಾಡಿದುಕೊಂಡಿದ್ದು ಮನುಷ್ಯ. ಇವತ್ತು ಹಿಂದುತ್ವ ಪ್ರಾರಂಭವಾಗಿದೆ. ನಾನು ನೋಡೋದಾದರೆ, ವೇದಗಳಲ್ಲಿ ನೋಡೋದಾದರೆ, ಬೈಬಲ್ನ ಶ್ರೀಪಟದಲ್ಲಿ ನೋಡುವುದಾದರೆ, ಹಿಂದೂ ಸಹೋದರರಾಗಿ ಹಿಂದುತ್ವ ಪ್ರಾರಂಭವಾದದ್ದು, ಮುಸ್ಲಿಂ ಸಹೋದರರಾಗಿ ಪ್ರಾರಂಭವಾದದ್ದು ಎರಡೂ ಬೈಬಲ್ನಲ್ಲಿ ನಾವು ನೋಡ್ತಾ ಇದ್ದೇವೆ. ಬಸವನ ವಿಗ್ರಹ ಆರಾಧನೆಯಲ್ಲಿ ಎಲ್ಲ ಇಸ್ರಾಯೇಲರಾಗಿದ್ದರು. ಬಸವ ಆರಾಧನೆ ಪ್ರಾರಂಭವಾಯಿತು ಎಲ್ಲಿ? ಕರುವನ್ನು ಆರಾಧಿಸಲಿಕ್ಕೆ ಪ್ರಾರಂಭಿಸಿದ್ರಲ್ಲಿ ಮೋಶೆ ಸೀನಾಯಿ ಪರ್ವತನ ಹತ್ತಿ 10 ಕಟ್ಟೆಗಳನ್ನು ತರುವ ಸಂದರ್ಭದಲ್ಲಿ ಅಲ್ಲಿ ವಿಗ್ರಹ ಆರಾಧನೆ ಮಾಡಿದ್ರು. ಅಲ್ಲಿ ಬೈಬಲಿನಲ್ಲಿ ಅಲ್ಲಿ ನಾವು ನೋಡ್ತೇವೆ. ಎರಡನೇದ ನೋಡುತ್ತೇವೆ, ಅಬ್ರಹಾಮಿನ ಮಗ, ಮೊದಲನೇ ಮಗ ಇಸ್ಮಾಯಿಲ್, ಮುಸ್ಲಿಂ ಸಂತತಿ. ಎಲ್ಲಿಂದ? ಬೈಬಲ್ನಿಂದ. ಯಾಕೆ ಅವರನ್ನು ನಾವು ತಿರಸ್ಕರಿಸಬೇಕು? ಅವರಿಗೆ ಜ್ಞಾನದ ಅರಿವು ಇದೆ. ಪ್ರತಿಯೊಬ್ಬ ಜಾತಿ ಜನಾಂಗದವರಿಗೂ ಸಹ ಸುಳ್ಳು ಅಂದರೆ ಗೊತ್ತು. ವೇದಗಳು ಹೇಳ್ತದೆ, ಎಲ್ಲ ವೇದಗಳು ಹೇಳ್ತದೆ. ಅದು ಮಾತ್ರ ಇಲ್ಲ, ಹುಟ್ಟುವಾಗ್ಲೇನೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೇವರು ಇಟ್ಟುಬಿಟ್ಟಿದ್ದಾರೆ. ಸುಳ್ಳು ತಪ್ಪು, ಮೋಸ ಮಾಡೋದು ತಪ್ಪು, ಕದಿಯೋದು ತಪ್ಪು, ಕಳ್ತನ ಮಾಡೋದು ತಪ್ಪು, ವ್ಯಭಿಚಾರ ಮಾಡೋದು ತಪ್ಪು, ಪರವಸ್ಸಿಗೆ ಆಸೆ ಪಡೋದು ತಪ್ಪು, ಅನ್ಯಾಯ ಮಾಡೋದು ತಪ್ಪು. ಇದೆಲ್ಲ ಎಲ್ಲ ಮನುಷ್ಯರಿಗೂ ಗೊತ್ತು. ಬರೀ ಕ್ರೈಸ್ತರಿಗೆ ಮಾತ್ರ 10 ಕಟ್ಟಳೆಗಳಲ್ಲ, ಕ್ರೈಸ್ತರ ಮುಂದೆ ಮಾತ್ರ ಮೋಶೆಗೆ ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಹೌದು, ಸತ್ಯ. ಆದರೂ ಸಹ ದೇವರು ಪ್ರತಿಯೊಬ್ಬ ಮನುಷ್ಯನಲ್ಲಿ 10 ಕಟ್ಟಳೆಗಳನ್ನು ತುಂಬಿಸಿದ್ದಾರೆ. ಪ್ರತಿಯೊಂದು ಜಾತಿ ಜನಾಂಗದಲ್ಲಿ 10 ಕಟ್ಟಳೆಗಳಿದೆ. ಹೀಗಿರುವಾಗ ನಾನು ಅನ್ಯ ಜನರನ್ನು ನೋಡಿ ನಾನು ತಿರಸ್ಕರಿಸ್ತೇನೆ ಅಂದರೆ ನಾನು ಯೇಸುವನ್ನು ಹೇಗೆ ಸ್ವೀಕರಿಸ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ? ಅವರೊಂದಿಗೆ ಕುತ್ಕೋ, ಅವರೊಂದಿಗೆ ಮಾತನಾಡು, ಅವರೊಂದಿಗೆ ತಿನ್ನು, ಅವರೊಂದಿಗೆ ಸಂತೋಷಿಸು. ಅವರು ದೇವರು ನಿನಗೂ ನನಗೂ ಕೊಟ್ಟಂತ ಬಾಂಧವ್ಯ ಉಳ್ಳವರು. ಯಾಕೆ ಅವರನ್ನು ತಿರಸ್ಕರಿಸುತ್ತೀಯ? ಇವತ್ತು ನೋಡಿ, ಜಾತಿಗೆ ವೈರಿ ಎಂಬುದಾಗಿ ಹೇಳುತ್ತಾರೆ. ಇವತ್ತು ಜಗತ್ತಿನಲ್ಲಿ ನಾವು ನೋಡುತ್ತೇವೆ, ನಮ್ಮ ಮುಂದೆ ಇರುವವರನ್ನ ಕೆಲಸಕ್ಕೆ ಹೋಗುವಾಗ ಆಗಲಿ, ಬಸ್ಸಲ್ಲಿ ಬಸ್ ಓಡಿಸೋನು ಯಾರು? ಅವನು ಇಳಿಸ್ಬೋದಾ? ನೀನು ಕ್ರೈಸ್ತ, ನೀನು ಬಸ್ಸಿಂದ ಇಳಿದ್ಬಿಡು, ನೀನು ಮುಸ್ಲಿಂ ಬಸ್ಸಿಂದ ಇಳಿದ್ಬಿಡು, ನೀನು ಹಿಂದೂ ಬಸ್ಸಿಂದ ಇಳಿದ್ಬಿಡು. ಹೋಟೆಲ್ಗೆ ಹೋಗಿ ನೀನು ಅಂತವನು ಇಂಥವನು ತಿನ್ಬೇಡ, ನೀನು ಬರಬೇಡ ಹೇಳಿ ಇಲ್ಲ. ರಸ್ತೆಯಲ್ಲಿ ಕೆಳಗೆ ಬಿದ್ದರು ಅದು ಯಾವ ವ್ಯಕ್ತಿ ನಮ್ಮನ್ನು ಬಂದು ಎತ್ತಬಹುದು? ಆಗ ನಮಗೆ ತಾರತಮ್ಯ ಬರುವುದಿಲ್ಲ. ಆದರೆ ವ್ಯಕ್ತಿಯನ್ನು ನೋಡುವಾಗ ಯಾಕೆ ಬರ್ತದೆ ನಮಗೆ? ಅವನು ಸರಿ ಇಲ್ಲ, ಅವನು ಕೆಟ್ಟವಳು ಎಂಬುದಾಗಿ. ಸ್ವಾರ್ಥ. ನಮಗೆ ಬೇಕಾಗಿರೋದು ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ, ದಿನಸಿ ಅಂಗಡಿ, ಒಂದು ಹಣ್ಣು ಅಂಗಡಿ, ಯಾವುದೇ ಅಂಗಡಿಗೆ ಹೋಗಿ ಅಲ್ಲಿರೋದು ಯಾರು?
ದೇವರು ಎಲ್ಲರನ್ನು ಕೊಟ್ಟಿದ್ದಾರೆ, ನಾವೆಲ್ಲರನ್ನೂ ಸ್ವೀಕರಿಸಬೇಕು. ಅವನು ನನಗೆ ಅತಿಯಾಗಿ ಸಹಾಯ ಮಾಡ್ತಾ ಇದ್ದಾನೆ. ಯಾರೋ ಬಿತ್ತಿದನ್ನ ತಂದು ಎಲ್ಲಿಯೂ ತಂದು ಮಾರುವಾಗ ಅದನ್ನು ತಂದು ಅವನು ತೆಗೆದುಕೊಂಡು ನಮಗೆ ಕೊಡ್ತಾ ಇದ್ದಾನೆ. ಆಗ ನಾನು ಅವನ್ನ ಪ್ರೀತಿಸ್ಬೇಕಾ, ತಿರಸ್ಕರಿಸ್ಬೇಕಾ? ಹೌದು ಪ್ರಿಯರೇ, ಯೋಚಿಸಬೇಕು. ನಾವು ಯಾರನ್ನು ತಿರಸ್ಕರಿಸುವಂತಿಲ್ಲ. ಎಲ್ಲರನ್ನ ದೇವರು ಎಲ್ಲರಿಗೂ ಉದಾರವಾಗಿ ಕೊಟ್ಟಿದ್ದಾರೆ, ಸಹಾಯಕರಾಗಿ ಕೊಟ್ಟಿದ್ದಾರೆ, ಪ್ರೀತಿ ಕರುಣೆ ತೋರಿಸುವವರಾಗಿ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತಾ ಇದ್ದೇವೆ? ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಬರೀ ಇದೇ ಹೇಳ್ತಾ ಇದ್ದೀವಿ. ಕಾರಣ ಏನ್ ಗೊತ್ತಾ? ನಾನು ಸರಿ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಸರಿ ಇಲ್ಲದ ಕಾರಣ, ನನ್ನಲ್ಲಿ ಕೆಟ್ಟದಿರುವ ಕಾರಣ ನನ್ನೆಲ್ಲರನ್ನ ಕೆಟ್ಟವನು ಅಂತ ಹೇಳ್ತಾರೆ. ಆದರೆ ನನ್ನಲ್ಲಿ ಒಳ್ಳೆದಿದ್ದರೆ ನಾನೆಲ್ಲರನ್ನ ಒಳ್ಳೆಯದಾಗಿ ನಾನು ನೋಡ್ತೇನೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ, ನಿನ್ನ ಕಣ್ಣು ಕತ್ತಲೆ ಆಗಿದ್ದರೆ ನೀನು ನೋಡುವುದೆಲ್ಲವೂ ಕತ್ತಲೆ ಆಗಿರ್ತದೆ. ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನೀನು ನೋಡುವವರೆಲ್ಲರೂ ಕೆಟ್ಟವರಾಗಿ ಕಾಣ್ತಾರೆ. ನಾವು ಕೆಟ್ಟ ಕಣ್ಣುಗಳಿಂದ ನಾವು ನೋಡ್ತೇವೆ. ಪ್ರಿಯ ಸಹೋದರನೇ ಸಹೋದರಿ, ಅದರಿಂದ ನಾವು ಎಲ್ಲರನ್ನ ಸ್ವೀಕರಿಸಬೇಕು. ಯೇಸುವಿನ ನಾಮದಲ್ಲಿ ನಾವು ಎಲ್ಲರನ್ನ ಸ್ವೀಕರಿಸಬೇಕು. ಆಗ ಮಾತ್ರ ದೇವರ ಮಗನು, ದೇವರ ಮಗಳು ಇದನ್ನ ಅರಿತು ನಾವು ಬಾಳೋಣ. ಎಲ್ಲರನ್ನ ಪ್ರೀತಿಸೋಣ, ಎಲ್ಲರನ್ನ ಸ್ವೀಕರಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಡುವರ ಪ್ರೇರ. ದಯವಿಟ್ಟು ನಿಮ್ಮ ಮುಂದೆ ಲಿಂಕ್ಗಳು ಬರ್ತದೆ, ಯೂಟ್ಯೂಬ್ ಲಿಂಕ್ಗಳು ಬರ್ತದೆ. ಪ್ರತಿದಿನ ಬೆಳಿಗ್ಗೆ ವಾಟ್ಸಪ್ಪಲ್ಲಿ ಒಂದು ಧ್ಯಾನ ಬರ್ತದೆ. ಅದು ತದ ಬಳಿಕ ನಿಮಗೆ ಸುಪ್ರಭಾತ ಪ್ರಾರ್ಥನೆ ಬರ್ತದೆ. 5 ಗಂಟೆಯಿಂದ 6:30 ತನಕ ಇರುವಂತಹ ಒಂದು ಸುಪ್ರಭಾತ ಪ್ರಾರ್ಥನೆ ಬರ್ತದೆ. ಈ ದಿನದ ಚಿಂತನೆ ಎಂಬುದಾಗಿ ಒಂದು ಹೊಸದಾದ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ. ಕರುಣೆಯ ಜಪಸರ ಬರ್ತದೆ. ಹಾಗೂ ನಿಮಗೆ ಸಶನಿ ಸ್ವರ್ಗೀಯ ಮನ ಶುಶ್ರೂಷೆ ಬರ್ತದೆ. ಮತ್ತು ಸಂಜೆ ಜಪಸರ ಪ್ರಾರ್ಥನೆ ಬರ್ತದೆ. ಇದನ್ನೆಲ್ಲ ಲಿಂಕ್ ನಿಮಗೆ ದಯವಿಟ್ಟು ಶೇರ್ ಮಾಡಿ, ಕೇಳಿ ಹಾಗೂ ಶೇರ್ ಮಾಡಬೇಡಿ. ಕೆಲವರು ಹೇಳ್ಬೋದು ಕೇಳಬೇಡ ಅಂತೇಳಿ, ತೊಂದರೆ ಇಲ್ಲ, ಟೆನ್ಷನ್ ಮಾಡಬೇಡಿ, ಬಿಟ್ಬಿಡಿ. ಕಿವಿ ಇರೋರು ಕೇಳಿ. ದೇವರು ಯಾರು ಕಿವಿ ತೆರೆದಿದ್ದಾರೆ ಅವ್ರು ಕೇಳ್ತಾರೆ. ಸೊ ನೀವು ಸಾರಿ ಮತ್ತೊಬ್ಬರಿಗೆ ಶೇರ್ ಮಾಡಿ. ಯಾವ ನಮ್ಮ ಚಾನಲ್, ಯೂಟ್ಯೂಬ್ ಚಾನಲ್ ಆಗಲಿ ಯಾವುದನ್ನು ಸಹ ಪೇ ಚಾನಲ್ ಅಲ್ಲ, ಹಣಕ್ಕಾಗಿ ಅಲ್ಲ. ಇದುವರೆಗೂ 1 ರೂಪಾಯಿ ಹಣಕ್ಕೆ ಹಿಂದೆ ಹೋಗಿಲ್ಲ. ನಾವು ದೇವರನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಎಷ್ಟೋ ಪುರಾವೆಗಳನ್ನ ಹೇಳ್ತಾರೆ, ಕೆಲವರು ಸುಳ್ಳು ಹೇಳ್ಬೋದು ನಿಮಗೆ. ಅವರು ದುಡ್ಡು ಕೇಳ್ತಾ ಇಲ್ಲ, ಖಂಡಿತವಾಗಿ ಇಲ್ಲ. ಅಂಥವರಿದ್ರೆ ನೇರವಾಗಿ ಅವ್ರನ್ನ ಪಕ್ಕದಲ್ಲಿ ಇರಿಸ್ಕೊಂಡು ವಿಡಿಯೋ ಕಾಲ್ ಮಾಡಿ, ನಾನು ದುಡ್ಡು ಕೇಳಿದೆ ಅಂತೇಳಿವ್ರು ಯಾರು ಇದ್ರೆ, ನಮ್ಮ ಬಗ್ಗೆ ಸ್ವರ್ಗೀಯ ಯಾತ್ರೆ ಬಗ್ಗೆ ತಪ್ಪಾಗಿ ಯಾರಾದರೂ ಮಾತಾಡ್ತಾರೆ ಎಂಬುದಾದರೆ ದಯವಿಟ್ಟು ನೇರವಾಗಿ ನಿಮ್ಮ ಪಕ್ಕದಲ್ಲಿ ಅವ್ರನ್ನ ನಿಲ್ಲಿಸ್ಕೊಂಡು ನನಗೆ ವಿಡಿಯೋ ಕಾಲ್ ಮಾಡಿ, ಅವರೊಟ್ಟಿಗೆ ಮಾತನಾಡಲಿಕ್ಕೆ ನನಗೆ ಕೊಡಿ. ಯಾಕೆಂದರೆ ಕೆಲವರು ಎಷ್ಟೋ ಜನ ಅಸೂಯೆ ನಿಮಿತ್ತವಾಗಿ, ಕೆಟ್ಟತನದ ನಿಮಿತ್ತವಾಗಿ ವಚನವನ್ನು ಕೇಳಲಿಕ್ಕೆ ಅಡ್ಡಗೋಡೆಯನ್ನು ಹಾಕ್ತಾ ಇದ್ದಾರೆ. ಸಾರುವುದಿಲ್ಲ. ಕಾರಣ ಇಷ್ಟೇ, ಸೈತಾನನ ಕೆಲಸ. ಸೊ ಅದರಿಂದ ದಯವಿಟ್ಟು ನಿಮಗೆ ಕಳಿಸುವಂಥ ಎಲ್ಲ ಲಿಂಕ್ಗಳನ್ನ ಶೇರ್ ಮಾಡಿ. ಮತ್ತೆ ನೀವು ಲೈವ್ಗೆ ಬಂದಿದ್ದೀರಿ, ಲೈವ್ ನೋಡ್ತಾ ಇರ್ತೀರಿ. ಆ ಲೈವಲ್ಲಿ ನೋಡ್ತಾ ಇರ್ಬೇಕಾದ್ರೆ ನೀವು ಬೇರೆ ನಿಮ್ಮ ಗ್ರೂಪ್ಗಳಿಗೆ ಅದನ್ನು ಸೆಂಡ್ ಮಾಡಿ. ಆ ಲಿಂಕ್ನ ಹಾಗೇ ಸೆಂಡ್ ಮಾಡಿ. ಅವಾಗ ನೀವು ನೋಡ್ಬೇಕಾದ್ರೆ ನಿಮ್ಮ ಜೊತೆ ಇರುವಂಥ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್.